सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿ. ಶ್ರೀಕೃಷ್ಣ ಸರ್ವೂರಿನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಯಮಧರ್ಮರಾಜ ಈ ಓಂ ಅನ್ನುವಂತಹದ್ದು ಎಷ್ಟು ಶ್ರೇಷ್ಠವಾಗಿದೆ ಎನ್ನುವಂತಹದ್ದನ್ನು ಮತ್ತಷ್ಟು ವಿವರಿಸ್ತಾನೆ. ಏತದಾಲಂಬನಂ ಶ್ರೇಷ್ಠಂ ಏತದಾಲಂಬನಂ ಪರಂ ಏತದಾಲಂಬನಂ ಜ್ಞಾತ್ವಾ ಬ್ರಹ್ಮಲೋಕೆ ಮಹೀಯತೆ. ಏತತ್ ಅಂತಂದರೆ ಇಲ್ಲಿ ಓಂ ಅದನ್ನು ಕುರಿತು ಹೇಳಿರುವಂತಹದ್ದು. ಸೊ ಈ ಓಂ ಅನ್ನುವಂತಹದ್ದು ಇಟ್ ಈಸ್ ವೆರಿ ಶ್ರೇಷ್ಠ. ಸಾಮಾನ್ಯವಾಗಿ ಮಂತ್ರ ಅಂತ ಹೇಳಿದಾಗ ಅಲ್ಲಿ ಇರುವಂತಹ ಕುತೂಹಲ ಏನು ಅಂತಂದರೆ, ಮಂತ್ರವನ್ನು ಪಠಣ ಮಾಡಿದಾಗ ಅದರಿಂದ ಸಿಗುವಂತಹ ಬೆನಿಫಿಟ್ ಅದು ಏನಿರಬಹುದು, ಮಂತ್ರವನ್ನು ಉಚ್ಚಾರ ಮಾಡೋದರಿಂದ ಸಿಗುವಂತಹ ಬೆನಿಫಿಟ್ ಏನು. ಮತ್ತು ವೇದಗಳಲ್ಲಿ ಮಂತ್ರಗಳು ಅಂತ ಹೇಳಿದಾಗ ಸಾಕಷ್ಟು ಮಂತ್ರಗಳಿವೆ. ಸೊ ವೇದಗಳಲ್ಲಿ ಬರುವಂತಹ ಮಂತ್ರಗಳಾಗಲಿ ಅಥವಾ ಇಲ್ಲಿ ಓಂ ಅನ್ನುವಂತಹದ್ದು ಯಮಧರ್ಮರಾಜ ಹೇಳಿದಂತೆ ಓಂ ಅನ್ನುವಂತಹದ್ದು ಎಲ್ಲವೂ ಆಗಿದೆ. ಓಂ ಅನ್ನುವಂತಹದ್ದು ಭಗವಂತನ ನಾಮ ಮತ್ತು ಅದೊಂದು ಮಂತ್ರ ಅಂತ ಕೂಡ ಹೇಳಿದ್ದಾರೆ. ಹೀಗೆ ವೇದಗಳಲ್ಲಿ ಬರುವಂತಹ ಮಂತ್ರವಾಗಲಿ ಅಥವಾ ಏತತ್ ಈ ಒಂದು ಓಂ ಅನ್ನುವಂತಹ ಮಂತ್ರವಾಗಲಿ ಇದು ಎಷ್ಟರ ಮಟ್ಟಿಗೆ ಒಂದು ಶಕ್ತಿಶಾಲಿ. ಉದಾಹರಣೆಗೆ ನಾವು ಹಿಂದಿನ ಮಂತ್ರದಲ್ಲಿ ನೋಡಿದ್ವಿ, ಏತತ್ ಏವಾಕ್ಷರಂ ಬ್ರಹ್ಮ ಏತತ್ ಏವಾಕ್ಷರಂ ಪರಂ ಏತತ್ ಏವಾಕ್ಷರಂ ಜ್ಞಾತ್ವಾ ಯೋ ತತ್ ಇಚ್ಛತಿ ತಸ್ಯ ತತ್. ಸೊ ಹಿಂದಿನ ಮಂತ್ರದ ಪ್ರಕಾರ ಈ ಓಂ ಅನ್ನುವಂತಹದ್ದು ಅದು ಬ್ರಹ್ಮನೇ ಆಗಿದೆ, ಅದು ಬಹಳ ಶ್ರೇಷ್ಠವಾಗಿದೆ. ಪರಂ ಅಂತಂದರೆ ಶ್ರೇಷ್ಠ. ಸೊ ಈ ಪ್ರಕಾರ ಈ ಓಂ ಅನ್ನುವಂತಹ ಇದರ ಬಗ್ಗೆ ಜ್ಞಾತ್ವ ಅಂತಂದರೆ ಯಾರು ಹೆಚ್ಚು ಜ್ಞಾನವನ್ನು ಸಂಪಾದನೆ ಮಾಡ್ತಾನೆ ಅಂತಹವನಿಗೆ ಯತ್ ಇಚ್ಛತಿ ಅಂತಹ ಸಾಧಕ ಯತ್ ಇಚ್ಛತಿ ಯಾವುದನ್ನು ಇಷ್ಟಪಡ್ತಾನೆ, ಯಾವುದರಲ್ಲಿ ಆಸಕ್ತಿಯನ್ನು ಹೊಂದಿದ್ದಾನೆ, ಯಾವುದು ಅವನಿಗೆ ಬೇಕಾಗಿದೆ, ತಸ್ಯ ತತ್ ಅಂತಹದ್ದನ್ನು ಈ ಓಂ ಅದು ಅವನಿಗೆ ತಂದು ಕೊಡುತ್ತೆ ಅಂತ ಹಿಂದಿನ ಮಂತ್ರದಲ್ಲಿ ನಾವು ನೋಡಿದ್ವಿ. ಅದನ್ನು ಮುಂದುವರಿಸಿ ಇಲ್ಲಿ ಯಮಧರ್ಮರಾಜ ಹೇಳ್ತಾ ಇದ್ದಾನೆ, ಏತತ್ ಆಲಂಬನಂ ಶ್ರೇಷ್ಠಂ. ಸೊ ಇಲ್ಲಿ ಈ ಓಂ ಅನ್ನುವಂತಹದ್ದನ್ನು ಅದನ್ನು ಮಂತ್ರ ಅಂತ ಕೂಡ ಕರೆದಿರೋದ್ರಿಂದ ಈ ಮಂತ್ರವನ್ನು ಒಂದು ನಾಮಜಪದಂತೆ ಅಥವಾ
ಮಂತ್ರ ಜಪದಂತೆ ಕೂಡ ಇದನ್ನು ಎಫೆಕ್ಟಿವ್ ಆಗಿ ನಾವು ಸಾಧನೆ ಮಾಡ್ಕೋಬಹುದು, ಸಿದ್ಧಿಸ್ಕೋಬಹುದು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾನೆ. ಇಲ್ಲಿ ಓಂ ಅನ್ನುವಂತಹದ್ದು ಒಂದು ಮಂತ್ರ, ಅದರ ಜೊತೆಗೆ ಓಂ ಅನ್ನುವಂತಹದ್ದು ಭಗವಂತನ ನಾಮ. ಇಟ್ ಇಸ್ ದಿ ನೇಮ್ ಆಫ್ ದಿ ಲಾರ್ಡ್. ಸೊ ಇದು ಭಗವಂತನ ನಾಮ ಕೂಡ ಆಗಿದೆ, ಹಾಗೂ ಇದೊಂದು ಮಂತ್ರವೂ ಆಗಿದೆ ಅಂತಂದಾಗ ಈ ಓಂ ಅನ್ನುವಂತಹದ್ದನ್ನು ನಾಮ ಜಪವನ್ನು ಹೇಗೆ ನಾವು ಸಿದ್ಧಿಸ್ಕೋಬಹುದು ಆ ರೀತಿಯಲ್ಲಿ ಈ ಓಂ ಅನ್ನುವಂತಹ ಮಂತ್ರವನ್ನು ಕೂಡ ನಾವು ಸಿದ್ಧಿಸ್ಕೋಬಹುದು, ಇದನ್ನು ಜಪ ಮಾಡಬಹುದು. ಆದರೆ ಅನೇಕರಿಗೆ ಇದರ ಬಗ್ಗೆ ಒಂದು ಸಂಶಯ ಇದೆ. ಅಲ್ಲಲ್ಲಿ ಕೆಲವು ವರ್ಗದ ಜನಗಳು ಹೇಳ್ತಾರೆ, ಈ ಓಂ ಅನ್ನುವಂತಹದ್ದನ್ನ ಮಹಿಳೆಯರು ಹೇಳಬಹುದಾ, ಇದನ್ನು ಪುರುಷರು ಮಾತ್ರ ಹೇಳಬಹುದಾ, ಓಂ ಅನ್ನುವಂತಹದ್ದನ್ನ ಯಾರು ಹೇಳಬೇಕು ಹಾಗಾದರೆ ಅನ್ನುವಂತಹ ಕೆಲವು ಗೊಂದಲಗಳಿವೆ. ಯಾಕೆ ಅಂತಂದರೆ ನಮ್ಮ ಪ್ರಾಚೀನ ಸಂಸ್ಕೃತಿಯನ್ನು ನಾವು ಗಮನಿಸ್ಕೊಂಡ್ರೆ ಒಂದು ವರ್ಗದ ಜನ ಮಂತ್ರಗಳನ್ನು ಕಲಿತಿರ್ತಾರೆ, ಅದರಲ್ಲೂ ಕೂಡ ಹೆಚ್ಚಿನ ಮಹಿಳೆಯರು ಕೂಡ ವೇದ ಪಾಠವನ್ನು ಮಾಡಿಕೊಂಡಿರ್ತಾರೆ. ಆದರೆ ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಇಟ್ ಈಸ್ ನಾಟ್ ಫಾರ್ ಲೇಡೀಸ್, ಮಹಿಳೆಯರಿಗೆ ಇದಲ್ಲ ಅನ್ನುವಂತಹ ಅಪವಾದ ಮಾತುಗಳು ಕೂಡ ಅಲ್ಲಲ್ಲಿ ಬರುತ್ತೆ. ಬಟ್ ಇಲ್ಲಿ ಓಂ ಅನ್ನುವಂತಹದ್ದು ಅದು ಭಗವಂತನ ನಾಮ ಅಂತ ಹೇಳಿರೋದ್ರಿಂದ ಭಗವಂತನ ನಾಮವನ್ನು ಯಾರು ಬೇಕಾದ್ರೂ ಹೇಳಬಹುದು. ಮತ್ತು ಓಂ ಅನ್ನುವಂತಹದ್ದು ಒಂದು ಮಂತ್ರ. ವೇದಾಂತದಲ್ಲಿ ಮಂತ್ರನ್ನ ಯಾರು ಬೇಕಾದ್ರೂ ಹೇಳ್ಬೋದು. ಫಸ್ಟ್ ಆಫ್ ಆಲ್ ವೇದಾಂತದಲ್ಲಿ ಲಿಂಗ ಭೇದ ಅನ್ನುವಂತಹದ್ದೇ ಇಲ್ಲ. ಆದ್ದರಿಂದ ಈ ಒಂದು ಮಂತ್ರವನ್ನು ಪಠಣ ಮಾಡೋದಕ್ಕಾಗಲಿ ಅಥವಾ ಓಂ ಅದನ್ನು ನಾಮ ಜಪದ ಮೂಲಕವಾಗಲಿ ಅಥವಾ ಮಂತ್ರ ಜಪದ ಮೂಲಕವಾಗಲಿ ಯಾವುದೇ ಸಾಧಕ, ಮಹಿಳೆಯಾಗಿರಬಹುದು ಪುರುಷನಾಗಿರಬಹುದು, ಇದನ್ನು ಈ ಮಂತ್ರವನ್ನು ಕುರಿತು ಹೆಚ್ಚು ಚಿಂತನೆಯನ್ನು ಮಾಡಬಹುದು. ಸೊ ಅಲ್ಲಿ ಯಾವ ಒಂದು ತಾರತಮ್ಯ ಇಲ್ಲ, ಗಂಡು ಹೆಣ್ಣು ಅನ್ನುವಂತಹ ಒಂದು ತಾರತಮ್ಯ ಇಲ್ಲ. ಇವನು ವಿದ್ಯಾವಂತನ, ಇವನು ಅವಿದ್ಯಾವಂತನ, ಇವನು ಶ್ರೀಮಂತನ, ಇವನಲ್ಲಿ ಹಣ ಇಲ್ವಾ, ಹೀಗೆ ಅಲ್ಲಿ ತಾರತಮ್ಯ ಅನ್ನುವಂತಹದ್ದೇ ಇಲ್ಲ. ಜೊತೆಗೆ ಮತ್ತೊಂದು ವಿಶೇಷ ಏನು ಅಂತಂದರೆ, ಈ ಓಂ ಅನ್ನುವಂತಹದ್ದನ್ನು ನಾಮ ಜಪದ ಮೂಲಕ ಬೇಕಾದ್ರು ಸಿದ್ಧಿಸ್ಕೋಬಹುದು, ಹಾಗೂ ಮಂತ್ರ ಜಪದ ಮೂಲಕ ಬೇಕಾದ್ರು ಸಿದ್ಧಿಸ್ಕೋಬಹುದು ಅಂತ ಹೇಳಿದಾಗ ಇದೊಂದು ಕರ್ಮದ ಆಚರಣೆ ಅನ್ನೋ ರೀತಿಯಲ್ಲಿ ಕಂಡು ಬಂದರೂ ಕೂಡ ಈ ಸಾಧನೆಯೆಲ್ಲ ಎಲ್ಲಿ ಬೇಕಾದರೂ ಮಾಡಬಹುದು. ನಿಂತಿರುವಾಗ ಮಾಡಬಹುದು, ಕುಳಿತಿರುವಾಗ ಮಾಡಬಹುದು, ಓಡಾಡ್ತಾ ಇರಬೇಕಾದ್ರೆ ಮಾಡಬಹುದು, ಟ್ರಾವೆಲಿಂಗ್ ಅಂತ ಹೇಳಿದಾಗ ಅಲ್ಲೂ ಕೂಡ ಈ ಒಂದು ಸಾಧನೆಯನ್ನು ಮಾಡಬಹುದು. ಇದು ಈ ಓಂ ಮಂತ್ರದ ಒಂದು ಸಾಧನೆ ಅಂತ ಹೇಳಿದಾಗ ಇದರಷ್ಟು ಅತಿ ಸುಲಭ ಬೇರೆ ಇನ್ಯಾವ ಕರ್ಮದ ಆಚರಣೆಯಲ್ಲೂ ಇಲ್ಲ. ಒಂದು ಯಜ್ಞವನ್ನು ಮಾಡ್ತೀನಿ ಅಂತಂದಾಗ ಅಲ್ಲಿ ಯಜ್ಞಶಾಲೆ ಬೇಕಾಗುತ್ತೆ, ಯಜ್ಞ ಮಂಟಪ ಬೇಕಾಗುತ್ತೆ, ಯಜ್ಞ ಕುಂಡ ಬೇಕಾಗುತ್ತೆ. ಅದೇ ರೀತಿ ಭಗವಂತನ ನಾನು ಪೂಜೆ ಮಾಡ್ತೀನಿ ಅಂತಂದಾಗ ಭಗವಂತನ ಒಂದು ವಿಗ್ರಹ ಬೇಕಾಗತ್ತೆ, ಮೂರ್ತಿ ಬೇಕಾಗತ್ತೆ, ಒಂದು ಮಂಟಪ ಬೇಕಾಗತ್ತೆ, ಕಲಶ ಬೇಕಾಗತ್ತೆ, ಹೂವು ಹಣ್ಣು ನೈವೇದ್ಯ, ಮಂಗಳಾರತಿ, ಬತ್ತಿ, ಎಣ್ಣೆ, ಕರ್ಪೂರ, ಹೀಗೆ ಅನೇಕ ಸಾಮಗ್ರಿಗಳು ಬೇಕು. ಒಂದು ಪೂಜೆ ಅಂತ ಆಗಲಿ ಅಥವಾ ಒಂದು ಯಜ್ಞ ಅಂತ ಆಗಲಿ ಅದನ್ನು ನಾನು ಮಾಡ್ತೀನಿ, ಈ ಒಂದು ಆಚರಣೆಯನ್ನು ನಾನು ಮಾಡ್ತೀನಿ ಅಂತಂದಾಗ ಅನೇಕ ಸಾಮಗ್ರಿಗಳನ್ನು ನಾನು ಸಿದ್ಧಪಡಿಸ್ಕೋಬೇಕು. ಬಟ್ ಇಲ್ಲಿ ಈ ಓಂ ಅನ್ನುವಂತಹದ್ದನ್ನು ಐದರ್ ಥ್ರೂ ನಾಮ ಜಪ ಆರ್ ಥ್ರೂ ಮಂತ್ರ ಜಪ, ಇದಕ್ಕೆ ಯಾವುದೇ ರೀತಿಯ ಒಂದು ಯಾವ ಸಲಕರಣೆಗಳು ಬೇಡ, ಕೇವಲ ಶುದ್ಧವಾದ ಮನಸ್ಸು ಅದೊಂದು ನಮ್ಮ ಬಳಿ ಇದ್ದರೆ ಬೇರೆ ಪೂಜೆಗಾಗಲಿ ಯಜ್ಞಕ್ಕಾಗಲಿ ಬೇಕಾಗುವಂತೆ ಯಾವುದೇ ಸಾಮಗ್ರಿಗಳು ಕೂಡ ಬೇಡ. ಆದ್ದರಿಂದ ಇದು ಬಹಳ ಸುಲಭವಾದ ಸಾಧನೆಗೆ ಅತಿ ಸುಲಭದಲ್ಲಿ ಸಿಗುವಂತಹ ಒಂದು ಕ್ರಮ ಇದು ಅಂತ ನಮ್ಮ ಜ್ಞಾನಿಗಳು ಇದನ್ನೆಲ್ಲ ತಿಳಿಸ್ತಾರೆ. ಮತ್ತು ಈ ಓಂ ಅನ್ನುವಂತಹದ್ದು ಮಂತ್ರ ಅಂತ ಹೇಳಿದಾಗ ಇಲ್ಲಿ ಬರುವಂತಹ ಪ್ರಶ್ನೆ, ದೇರ್ ಆರ್ ಸೋ ಮೆನಿ ಮಂತ್ರಾಸ್. ನಾವು ಒಂದು ವೇದ ಭಾಗವನ್ನು ನಾವು
ಪ್ರಾರಂಭ ಮಾಡಿದ್ರೆ ಅನೇಕ ಮಂತ್ರಗಳನ್ನು ನಾವಲ್ಲಿ ನೋಡಬಹುದು. ಅದೇ ರೀತಿಯಲ್ಲಿ ಓಂ ಅನ್ನುವಂತಹದ್ದು ಕೂಡ ಒಂದು ಮಂತ್ರ. ಹೀಗೆ ಹೇಳಿದಾಗ ಬೇರೆ ಬೇರೆ ಮಂತ್ರಗಳು ಅಂತಂದಾಗ ಸಾಮಾನ್ಯವಾಗಿ ಬಹಳ ದೊಡ್ಡದಾಗಿರುತ್ತೆ, ಅನೇಕ ಸಮಯ ಹಿಡಿಯುತ್ತೆ ಆ ಒಂದು ಮಂತ್ರವನ್ನು ಜಪಿಸಬೇಕು ಅಂತಂದ್ರೆ. ಇಲ್ಲಿ ಓಂ ಅನ್ನುವಂತಹದ್ದು ಕೇವಲ ಏಕಾಕ್ಷರ. ಓಂ ಅನ್ನುವಂತಹದ್ದು ಒಂದು ಕ್ಷಣದಲ್ಲಿ ಉಚ್ಚಾರ ಮಾಡಿ ಬಂದು ನಿಂತು ಹೋಗುವಂತಹದ್ದು. ಆದರೂ ಕೂಡ ಇದನ್ನ ಮಂತ್ರ ಅಂತ ಕರೆದಿರೋದ್ರಿಂದ, ವೇದ ಮಂತ್ರಗಳು ಅಂತ ಹೇಳಿದಾಗ ಅಲ್ಲಿ ಅನೇಕ ಮಂತ್ರಗಳನ್ನು ನೋಡಿದಾಗ ಮತ್ತು ಓಂ ಅನ್ನೋ ಮಂತ್ರವನ್ನು ಅದರೊಂದಿಗೆ ತುಲನೆ ಮಾಡಿ ನೋಡಿದಾಗ ನಮ್ಮಲ್ಲಿ ಬರುವಂತಹ ಪ್ರಶ್ನೆ, ಈ ಓಂ ಅನ್ನುವಂತಹದ್ದು ಎಷ್ಟರ ಮಟ್ಟಿಗೆ ಪವರ್ಫುಲ್? ಜೊತೆಗೆ ಯಾವ ಮಂತ್ರವನ್ನು ನಾನು ಸಾಕ್ಷಾತ್ಕಾರ ಮಾಡಿಕೊಳ್ಳಿ, ಯಾವ ಮಂತ್ರ ನನಗೆ ಪವರ್ಫುಲ್ ಆಗಿ ನನಗೆ ಸಿಗತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಅನೇಕರು ಅವರಿಗೆ ಇಷ್ಟವಾಗಿರುವಂತಹ ಅನೇಕ ಮಂತ್ರಗಳನ್ನು ಇದು ನನ್ನ ಮಂತ್ರ ಅಂತ ಹೇಳ್ತಾರೆ. ಅಥವಾ ಒಬ್ಬ ಮಹಾತ್ಮನ ಬಳಿಗೆ ಹೋಗಿ ಅಲ್ಲಿ ದೀಕ್ಷೆಯನ್ನು ಪಡ್ಕೋತಾರೆ, ಬೀಜ ಮಂತ್ರ ಅಂತ ಹೇಳಿ ಸ್ವೀಕರಿಸ್ತಾರೆ. ಅನೇಕ ಮಂತ್ರಗಳು, ಓಂ ನಮಃ ಶಿವಾಯ ಇರಬಹುದು, ಓಂ ನಮೋ ನಾರಾಯಣಾಯ ಇರಬಹುದು, ಓಂ ನಮೋ ಭಗವತೆ ವಾಸುದೇವಾಯ ಇರಬಹುದು. ಹೀಗೆ ಅನೇಕ ಮಂತ್ರಗಳನ್ನು ನಾವು ನೋಡ್ತೀವಿ. ಇಲ್ಲಿ ಏಕಾಕ್ಷರ ಇದೆ ಓಂ ಅನ್ನುವಂತಹದ್ದು. ಬಟ್ ಇಲ್ಲಿ ಯಮಧರ್ಮರಾಜ ಈ ಒಂದು ಚಿತ್ರಣವನ್ನು ನಚಿಕೇತನಿಗೆ ಕೊಡ್ತಾ ಇದ್ದಾನೆ. ನಚಿಕೇತ ಕೇಳಿರುವಂತಹದ್ದು, ಐ ವಾಂಟ್ ಟು ನೋ ದ ರಿಯಾಲಿಟಿ, ಸತ್ಯವನ್ನು ನಾನು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಅಂತಂದಾಗ, ಆ ಸತ್ಯವನ್ನು ಕುರಿತು ನಾನು ಮಾತನಾಡ್ತೀನಿ, ನೀನು ಯೋಗ್ಯನಾದ ವಿದ್ಯಾರ್ಥಿಯಾಗಿ ನನಗೆ ಸಿಕ್ಕಿದೆಯಾ, ಸೊ ಅದರಿಂದ ನಾನು ನಿನಗೆ ಹೇಳ್ತೀನಿ, ನೀನು ಅಪೇಕ್ಷೆ ಪಟ್ಟಿರುವಂತೆ ಅಥವಾ ನೀನು ಗ್ರಹಿಸಿದಂತೆ ದರ್ ಈಸ್ ಒನ್ ಸಚ್ ರಿಯಾಲಿಟಿ ಕಾಲ್ಡ್ ಓಂ, ಅದನ್ನು ನಾನು ನಿನಗೆ ಹೇಳ್ತೀನಿ ಅಂತ ಹೇಳಿ ಓಂ ಅನ್ನುವಂತಹದ್ದಿದೆ, ಅದು ಎಲ್ಲವೂ ಆಗಿದೆ ಅಂತ ಹೇಳಿ ಅದರ ಬಗ್ಗೆ ಇಲ್ಲಿ ಡೀಟೇಲ್ಸ್ ಕೊಡ್ತಾ ಇದ್ದಾನೆ ಯಮಧರ್ಮರಾಜ. ಸೊ ಈ ಸಂದರ್ಭದಲ್ಲಿ ಈ ಓಂ ಅನ್ನುವಂತಹದ್ದು ಇಟ್ ಈಸ್ ವೆರಿ ಪವರ್ಫುಲ್ ಅಂತ ಹೇಳಿದ್ದಾನೆ. ಮತ್ತೆ ನಮಗೆ ಬರುವಂತಹ ಸಂಶಯ, ಅನೇಕ ಮಂತ್ರಗಳ ಜೊತೆಗೆ ಈ ಓಂ ಅನ್ನುವಂತಹದ್ದನ್ನು ನಾವು ಇಟ್ಕೊಂಡಾಗ ಯಾವ ಮಂತ್ರವನ್ನು ನಾನು ಸಾಕ್ಷಾತ್ಕಾರ ಮಾಡ್ಕೋಬೇಕು ಮತ್ತು ಯಾವ ಮಂತ್ರ ಈಸ್ ರಿಯಲಿ ಪವರ್ಫುಲ್, ಈ ಪ್ರಶ್ನೆ ಬರುತ್ತೆ. ಇಲ್ಲಿ ಮಂತ್ರ ಅಂತಂದಾಗ ನಾವು ಮುಖ್ಯವಾಗಿ ಅದರ ಸ್ವರೂಪ ಅಥವಾ ಅದರ ಅರ್ಥವನ್ನು ನಾವು ತಿಳ್ಕೋಬೇಕು ಅಂತಂದ್ರೆ, ಮನನಾತ್ ತ್ರಾಯತೆ ಇತಿ ಮಂತ್ರ ಅಂತ ಹೇಳ್ತಾರೆ. ಮಂತ್ರ ಅನ್ನುವಂತಹದ್ದು ಅದೊಂದು ರಕ್ಷಾ ಕವಚ. ಇಟ್ ವಿಲ್ ಪ್ರೊಟೆಕ್ಟ್ ಅಸ್, ಅದು ನಮ್ಮ ರಕ್ಷಣೆಯನ್ನು ಮಾಡುತ್ತೆ. ತ್ರಾಯತೆ ಅಂತಂದ್ರೆ ರಕ್ಷಣೆ ಕೊಡುತ್ತೆ ಅನ್ನೋ ಅರ್ಥ, ತ್ರಾಯತೆ. ಸೊ ಈ ಮಂತ್ರ ಅನ್ನುವಂತಹದ್ದು ನಮಗೆ ರಕ್ಷಣೆಯನ್ನು ಕೊಡುತ್ತೆ. ಯಾವಾಗ ನಮಗೆ ರಕ್ಷಣೆಯನ್ನು ಕೊಡುತ್ತೆ? ಮನನಾತ್, ಚೆನ್ನಾಗಿ ಮನನ ಮಾಡ್ಕೋಬೇಕು. ಈ ಓಂ ಅನ್ನುವಂತಹದ್ದು ಪವರ್ಫುಲ್ ಮಂತ್ರ ಅಂತ ಯಾರೋ ಒಬ್ಬ ಮಹಾತ್ಮ ಪುರುಷ ಹೇಳಿದಾನೆ ಅಂತಂದಾಗ ಅದನ್ನು ಕುರಿತು ಸಾಕಷ್ಟು ಚಿಂತನೆಯನ್ನು ಮಾಡಿ ಅದನ್ನು ಮತ್ತೆ ಮತ್ತೆ ಮನನ ಮಾಡಿಕೊಂಡು ನಮಗೆ ಸಂಪೂರ್ಣವಾಗಿ ಅದರಲ್ಲಿ ಡೌಟ್ ಇಲ್ಲ ಅನ್ನುವಂತೆ ಅದು ನಮಗೆ ಸಿಗಬೇಕು. ಸೊ ಸಂಪೂರ್ಣವಾಗಿ ಶುದ್ಧವಾದ ಮನಸ್ಸಿನಿಂದ ಅದನ್ನು ಕುರಿತು ಚಿಂತನೆಯನ್ನು ಮಾಡಿದಾಗ ದೆನ್ ಇಟ್ ವಿಲ್ ತ್ರಾಯತೆ, ಅದು ನಮ್ಮನ್ನು ರಕ್ಷಣೆ ಕೊಡುತ್ತೆ. ಸೊ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಯಾವುದೇ ಮಂತ್ರ ಅಂತಂದಾಗ ಮನನಾತ್. ಸೊ ಓನ್ಲಿ ವೆನ್ ಇಟ್ ಈಸ್ ಅಂಡರ್ಸ್ಟುಡ್ ಪ್ರಾಪರ್ಲಿ, ಸರಿಯಾಗಿ ತಿಳ್ಕೊಂಡು ಕ್ರಮಬದ್ಧವಾಗಿ ಶುದ್ಧವಾದ ಮನಸ್ಸಿನಿಂದ ಅದನ್ನು ಜಪಿಸಿದಾಗ ಅದು ನಮಗೆ ಇಟ್ ವಿಲ್ ಪ್ರೊಟೆಕ್ಟ್ ಅಸ್, ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಎನ್ನುವಂತಹ ಅರ್ಥ ಮನನಾಥ್ ಅಂತಂದರೆ. ಸೊ ಮನನಾಥ್ ತ್ರಾಯತೆ ಇತಿ ಮಂತ್ರ. ಸೊ ಮಂತ್ರ ಅನ್ನುವಂತಹದ್ದನ್ನು ಶುದ್ಧವಾದ ಮನಸ್ಸಿನಿಂದ ನಾವು ಸ್ವೀಕರಿಸಿದಾಗ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಇದು ಮಂತ್ರ ಅಂತಂದ್ರೆ ಏನು ಅಂತ ಕೇಳಿದಾಗ ಬರುವಂತಹ ಒಂದು ಡಿಸ್ಕ್ರಿಪ್ಷನ್. ಬಟ್ ನಮ್ಮಲ್ಲಿ ಬರುವಂತಹ ಪ್ರಶ್ನೆ, ಈ ಮಂತ್ರದ ಜಪ
ಈ ಮಂತ್ರದ ಪಠಣ ಇವುಗಳನ್ನು ನಾನು ಸಿದ್ಧಿ ಮಾಡ್ಕೋಬೇಕು ಅಂತಂದರೆ ಮತ್ತು ಆ ಮೂಲಕ ಅದು ನನಗೆ ರಕ್ಷಣೆಯನ್ನು ಒದಗಿಸುತ್ತೆ ಅಂತಂದರೆ ವಾಟ್ ಈಸ್ ದಿ ಕ್ರಮ, ಇದು ಯಾವ ರೀತಿಯಲ್ಲಿ ಮತ್ತು ಹೇಗೆ ನನಗೆ ರಕ್ಷಣೆಯನ್ನು ಕೊಡುತ್ತೆ. ಸೊ ಇಲ್ಲಿ ನಮ್ಮ ಶಾಸ್ತ್ರ ಏನು ಹೇಳುತ್ತೆ ಅಂತಂದ್ರೆ, ನನ್ನ ಪಾಲಿನ ಧರ್ಮ, ನನ್ನ ಪಾಲಿನ ಕರ್ಮ, ನನ್ನ ಪಾಲಿನ ಕರ್ತವ್ಯ. ಸೊ ಯಾವಾಗ ಧರ್ಮ, ಕರ್ಮ, ಕರ್ತವ್ಯ ಅನ್ನುವಂತಹದ್ದು ಒಂದಕ್ಕೊಂದು ಧರ್ಮದ ಆಶ್ರಯದಲ್ಲಿ ಕರ್ಮ, ಕರ್ಮ ಈಸ್ ಲೈಕ್ ಮೈ ರೆಸ್ಪಾನ್ಸಿಬಿಲಿಟಿ, ಅದು ನನ್ನ ಕರ್ತವ್ಯ. ಸೊ ಈ ಒಂದು ದೃಷ್ಟಿಕೋನದಿಂದ ಅದನ್ನು ನಾವು ತಿಳ್ಕೊಂಡಾಗ ಅದರ ಆಚರಣೆ ಬಹಳ ಸುಲಭವಾಗತ್ತೆ. ಸೊ ಇಲ್ಲಿ ಯಾವುದೇ ಮಂತ್ರ, ಫಾರ್ ಎಕ್ಸಾಂಪಲ್ ಇಲ್ಲಿ ಓಂಕಾರ, ಆ ಓಂ ಮಂತ್ರ ಅದನ್ನು ನಾನು ಸಾಧನೆ ಮಾಡ್ಕೋತೀನಿ, ಅದನ್ನು ನಾನು ಸಿದ್ಧಿಸ್ಕೋತೀನಿ ಅಂತ ಹೇಳಿದಾಗ ಇಲ್ಲಿ ನನ್ನ ಜವಾಬ್ದಾರಿ ಯಾವುದು, ನನ್ನ ಕರ್ತವ್ಯ ಯಾವುದು, ನನ್ನ ಪಾಲಿನ ಕರ್ಮ ಯಾವುದು ಇಲ್ಲಿ ಹೀಗೆ ಹೇಳಿದಾಗ, ಮೊಟ್ಟ ಮೊದಲಿಗೆ ಈ ಓಂ ಅನ್ನೋದನ್ನು ನಾನು ಸಾಕ್ಷಾತ್ಕಾರ ಮಾಡ್ಕೊತೀನಿ ಅಂತ ಹೇಳಿದಾಗ ಈ ಒಂದು ಓಂ ನಾಮ ಅಥವಾ ಓಂ ಮಂತ್ರ ಅನ್ನುವಂತಹದ್ದು ಮೊದಲಿಗೆ ನನಗೆ ಅರ್ಥ ಆಗಬೇಕು. ಇದು ನನ್ನ ಇಷ್ಟವಾದ ಮಂತ್ರ, ಇದು ನಾನು ಇಷ್ಟಪಟ್ಟಿದ್ದೀನಿ. ಯಾರೋ ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಲ್ಲ. ಸಾವಿರಾರು ಮಂತ್ರಗಳ ಜೊತೆಯಲ್ಲಿ ಈ ಓಂ ಮಂತ್ರವನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಇದು ನನ್ನ ಇಷ್ಟವಾದ ಮಂತ್ರ. ಸೊ ಯಾವಾಗ ಯಾವುದನ್ನು ನಾವು ಆಯ್ಕೆ ಮಾಡ್ಕೋತೀವಿ ಅದನ್ನು ನಾನು ಇಷ್ಟವಾದ ಮಂತ್ರ ಅಂತ ಹೇಳ್ತೀನಿ, ಆಗ ನಮ್ಮ ಸಂಪೂರ್ಣ ಮನೋಬುದ್ಧಿ ಎನ್ನುವಂತಹದ್ದು ಅಲ್ಲಿರುತ್ತೆ. ಈಗ ನಾವು ಫಾರ್ ಎಕ್ಸಾಂಪಲ್ ನನ್ನ ಇಷ್ಟ ದೈವ ಅಂತ ಹೇಳ್ತೀವಿ, ಎಲ್ಲ ದೇವರುಗಳಿಗೂ ನಾವು ಕೈ ಮುಗಿತೀವಿ, ಆದರೆ ಅವುಗಳಲ್ಲಿ ಯಾವುದೋ ಒಂದು ಪರಮಾತ್ಮನ ಹೆಸರನ್ನು ಹೇಳ್ಬಿಟ್ಟು ಹೀ ಇಸ್ ಮೈ ಇಷ್ಟ ದೈವ ಅಂತ ಹೇಳ್ತೀವಿ. ಹಾಗಂತ ಮಾತ್ರಕ್ಕೆ ಬೇರೆ ದೇವರುಗಳನ್ನ ಬೇರೆ ರೀತಿಯಲ್ಲಿ ನೋಡ್ತಾ ಇಲ್ಲ, ಆದರೂ ಕೂಡ ನನ್ನ ಇಷ್ಟವಾದ ಅಂತಂದ್ರೆ ಎಲ್ಲೋ ಒಂದು ಕಡೆ ಒಂದು ಪ್ರಿಯಾರಿಟಿ ಕೊಡ್ತಾ ಇದ್ದೀನಿ ಅನ್ನುವಂತಹ ಅರ್ಥವನ್ನು ಬರುತ್ತೆ. ಸೊ ಈ ಪ್ರಕಾರ ಓಂ ಅನ್ನುವಂತಹದ್ದು ನನ್ನ ಇಷ್ಟವಾದ ಮಂತ್ರ ಅನ್ನುವಂತಹದ್ದು ನನಗೆ ಗೊತ್ತಾಗಬೇಕು. ಆ ನಂತರದಲ್ಲಿ ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ, ವಿಶ್ವಾಸದಿಂದ ವಿ ಹ್ಯಾವ್ ಟು ಚಾಂಟ್ ಓಂ ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ. ಸೊ ಈ ಒಂದು ಓಂ ನಾಮ ಅಥವಾ ಓಂ ಮಂತ್ರವನ್ನು ಕುರಿತು ನಾವು ಹೆಚ್ಚು ಚಿಂತನೆಯನ್ನು ಮಾಡಬೇಕು, ಹೆಚ್ಚು ಚಿಂತಿಸಬೇಕು, ಅದನ್ನು ಜಪಿಸಬೇಕು, ಅದನ್ನೇ ಧ್ಯಾನ ಮಾಡಬೇಕು. ಮತ್ತು ನಮ್ಮ ಧ್ಯಾನ, ನಮ್ಮ ಥಿಂಕಿಂಗು, ನಮ್ಮ ಮನಸ್ಸಿನಲ್ಲಿ ಅದರ ಬಗ್ಗೆ ಇರುವಂತಹ ಕಲ್ಪನೆ ಯಾವ ರೀತಿಯಲ್ಲಿರಬೇಕು. ಏಕಾಗ್ರಚಿತ್ತ ಅಂತಂದರೆ ನಾವೇನು ನಮ್ಮ ಚಿತ್ತ ಅಂತ ಹೇಳ್ತೀವಿ ಅಂದರೆ ಗಮನ. ಈ ಸಂದರ್ಭದಲ್ಲಿ ಚಿತ್ತ ಅಂತಂದರೆ ಗಮನ ಅನ್ನೋ ಅರ್ಥವನ್ನು ತಗೊಳ್ಳೋಣ. ನಮ್ಮ ಗಮನ ಹೇಗಿರಬೇಕು ಅಂತಂದರೆ ಏಕಾಗ್ರ, ಸಂಪೂರ್ಣವಾಗಿ ಅದು ಮಾತ್ರ. ನಮ್ಮ ಮನಸ್ಸಿನಲ್ಲಿ ನೂರಾರು ಆಲೋಚನೆಗಳು ಓಡ್ತಾ ಇರುತ್ತೆ, ಅನೇಕಗಳು ತುಂಬಿರುತ್ತೆ. ಎಲ್ಲವನ್ನ ಪಕ್ಕಕ್ಕಿಡಬೇಕು, ಎಲ್ಲವನ್ನು ಪಕ್ಕಕ್ಕಿಟ್ಟು ಎಲ್ಲವೂ ಅದೇ ಆಗಿರಬೇಕು. ಎಲ್ಲವೂ ಯಾವುದಾಗಿರಬೇಕು? ಕೇವಲ ಓಂ ಆಗಿರಬೇಕು. ಅದು ಏಕಾಗ್ರ ಅಂತ ಹೇಳ್ತಾರೆ. ಸೊ ಎಲ್ಲವೂ ಅದೇ ಆಗಿರಬೇಕು. ಹೀಗೆ ಏಕಾಗ್ರ ಚಿತ್ತದಿಂದ ಈ ಓಂ ಅನ್ನುವಂತಹದ್ದು ಇಟ್ ಈಸ್ ನಥಿಂಗ್ ಬಟ್ ಬ್ರಹ್ಮ. ಈ ಒಂದು ವಿಶ್ವಾಸ ಮತ್ತು ನಂಬಿಕೆ ನಮ್ಮಲ್ಲಿರಬೇಕು. ಯಾಕೆ ಅಂತಂದರೆ ಓಂ ಅನ್ನುವಂತಹ ಮಂತ್ರವನ್ನು ನಾನು ನನ್ನ ಇಷ್ಟವಾದ ಮಂತ್ರ ಅಂತ ನಾನು ಅದಕ್ಕೆ ಒಂದು ಪ್ರಿಫರೆನ್ಸ್ ಕೊಟ್ಟು ಅದನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ, ಅದನ್ನು ನಾನು ಸ್ವೀಕರಿಸ್ತಾ ಇದ್ದೀನಿ, ಓಂ ಮಂತ್ರವನ್ನು ನಾನು ಸಾಕ್ಷಾತ್ಕಾರ ಮಾಡ್ಕೋತಾ ಇದ್ದೀನಿ ಅಂತಂದಾಗ ಏಕಾಗ್ರ ಚಿತ್ತದಿಂದ ಕುರಿತು ಅದನ್ನು ನಾನು ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ನನ್ನ ಮನಸ್ಸಿನಲ್ಲಿ ಅದರ ಬಗ್ಗೆ ಇರುವಂತಹ ಕಲ್ಪನೆ, ದಿಸ್ ಓಂ ಈಸ್ ನಥಿಂಗ್ ಬಟ್ ದಿ ಬ್ರಹ್ಮನ್. ಸೊ ಇದು ನನ್ನ ಶುದ್ಧವಾದ ತಿಳುವಳಿಕೆ ಆಗಿರಬೇಕು. ಸೊ ಈ ಓಂ ಅನ್ನುವಂತಹದ್ದು ಬ್ರಹ್ಮ, ಅವನು ಬ್ರಹ್ಮನೇ ಆಗಿದ್ದಾನೆ ಎನ್ನುವಂತಹ ಕಲ್ಪನೆ ನನಗೆ ಬಂದಾಗ
ನಾನೊಬ್ಬ ಪ್ರಾರಂಭ ಹಂತದ ಸಾಧಕ ಅಂತ ಅಂದಾಗ ನಾನು ಭಗವಂತನನ್ನ ಸಗುಣ ಸಾಕಾರ ರೂಪದಿಂದ ನೋಡ್ತೀನಿ. ಉದಾಹರಣೆಗೆ ನಾನು ಶ್ರೀರಾಮಚಂದ್ರ ಅಂತ ಹೇಳಿದಾಗ ಶ್ರೀರಾಮನನ್ನು ನಾನು ಯಾವ ರೀತಿ ನೋಡೋಕೆ ಇಷ್ಟಪಡ್ತೀನಿ ಅಂತಂದರೆ, ಪಕ್ಕದಲ್ಲಿ ಸೀತಾಮಾತೆ ಇರಬೇಕು, ಈ ಕಡೆ ಲಕ್ಷ್ಮಣ ಇರಬೇಕು, ಮುಂದ್ಗಡೆ ಕೆಳಗಡೆ ಹನುಮಂತ ಇರಬೇಕು. ಸೊ ಹೀಗೆ ಸಮಗ್ರವಾಗಿ ಶ್ರೀರಾಮ ಅಂತಂದರೆ ಈ ರೀತಿ ಸಗುಣ ಸಾಕಾರ ರೂಪ. ಕೃಷ್ಣ ಅಂತಂದರೆ ಅವನು ಒಂದು ಕೊಳಲನ್ನು ಹಿಡ್ಕೊಂಡಿರಬೇಕು, ನವಿಲು ಗರಿಯನ್ನು ಧರಿಸಿರಬೇಕು, ಅವನ ಮುಂದೆ ಗೋವುಗಳಿರಬೇಕು, ಗೋಪಾಲಕರಿರಬೇಕು, ಗೋಪಿಯರೇ ಇರಬೇಕು, ಇಂತಹ ಕೃಷ್ಣ. ಸೊ ಇದೆಲ್ಲ ಸಾಕಾರ ರೂಪ. ನಾನು ನನ್ನ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸ್ಕೊಳ್ಳೋದಕ್ಕೆ ನನ್ನ ಭಗವಂತನಿಗೆ ನಾನು ಕೊಡುವಂತಹ ರೂಪ, ಅವನನ್ನ ನಾನು ಈ ರೀತಿಯಲ್ಲಿ ನೋಡ್ತೀನಿ. ದಟ್ ಈಸ್ ಸಗುಣ ಸಾಕಾರ ರೂಪ. ಸೊ ಇಲ್ಲಿ ಈ ಓಂ ಅನ್ನುವಂತಹದ್ದು ಬ್ರಹ್ಮನೇ ಆಗಿದೆ ಎನ್ನುವಂತಹ ಶುದ್ಧವಾದ ಮನಸ್ಸು ನನಗಾದಾಗ ನಾನು ಸಗುಣ ರೂಪದಿಂದ ಭಗವಂತನನ್ನು ನಾನು ಸ್ಮರಣೆ ಮಾಡ್ತೀನಿ ಅಂತಂದಾಗ ನನಗೆ ಈ ಓಂ ಅನ್ನುವಂತಹದ್ದು ಸಗುಣ ಬ್ರಹ್ಮನನ್ನ ತಂದುಕೊಡುತ್ತೆ. ಒಂದು ವೇಳೆ ನಾನು ನಿರ್ಗುಣ ನಿರಾಕಾರ ಬ್ರಹ್ಮನನ್ನು ನೋಡ್ತೀನಿ ಅಂತಂದಾಗ ನನಗೆ ಪ್ಯೂರ್ ಕಾನ್ಷಿಯಸ್ನೆಸ್ ಈಸ್ ದಿ ಬ್ರಹ್ಮನ್, ಅದನ್ನು ಈ ಓಂ ಅನ್ನುವಂತಹದ್ದು ತಂದುಕೊಡುತ್ತೆ. ಸೊ ಆ ಮಟ್ಟಿನಲ್ಲಿ ನಾನು ಓಂಕಾರವನ್ನು ನಾನು ಮತ್ತು ಓಂ ಅನ್ನೋ ಮಂತ್ರವನ್ನು ನಾನು ಸ್ವೀಕರಿಸಬೇಕು. ಸೊ ಒಟ್ಟಿನಲ್ಲಿ ನನ್ನ ಮನಸ್ಸು ಮತ್ತು ಬುದ್ಧಿಯಲ್ಲಿ ಹೀಗೆ ಓಂಗೆ ಒಂದು ಪ್ರಾಶಸ್ತ್ಯವನ್ನು ಕೊಡಬೇಕು ನಾನು. ಮತ್ತು ಹೆಚ್ಚು ಹೆಚ್ಚು ಜಪವನ್ನು ಮಾಡಬೇಕು, ಚಿಂತನೆಯನ್ನು ಮಾಡಬೇಕು. ಏಕಾಗ್ರ ಚಿತ್ತ ಅಂತ ಹೇಳಿರೋದ್ರಿಂದ 100% ಫೋಕಸ್. ಈಗ ಓಂ ಅನ್ನುವಂತಹದ್ದು ಸಂಪೂರ್ಣವಾಗಿ ಬ್ರಹ್ಮನಲ್ಲದೆ ಮತ್ತಿನ್ನೇನು ಅಲ್ಲ ಅಂತಂದಾಗ, ಮತ್ತು ನಮ್ಮ ಶಾಸ್ತ್ರ ನಮ್ಗೇನು ಹೇಳ್ಕೊಟ್ಟಿದೆ ಬ್ರಹ್ಮ ಅಂತಂದಾಗ, ಬ್ರಹ್ಮ ಈಸ್ ಎವ್ರಿಥಿಂಗ್. ಸೊ ಬ್ರಹ್ಮ ಈಸ್ ಎವ್ರಿಥಿಂಗ್. ಆ ಬ್ರಹ್ಮ ನನಗೆ ಸಿಕ್ಕಿದ್ದಾನೆ ಅಂತಂದಾಗ ನನಗೆ ಮತ್ತೊಂದರ ಅವಶ್ಯಕತೆ ಇದೆ ಎನ್ನುವಂತಹದ್ದು ನನಗೆ ಬರೋದಿಲ್ಲ. ಬಿಕಾಸ್ ಬ್ರಹ್ಮ ಈಸ್ ಎವ್ರಿಥಿಂಗ್, ಅದು ಸಂಪೂರ್ಣವಾಗಿ ನನಗೆ ಮನನವಾಗಿದೆ, ಅರ್ಥ ಆಗಿದೆ, ಅದನ್ನು ಒಪ್ಕೊಂಡಿದ್ದೀನಿ, ಅದರ ಅನುಭವ ಪಡ್ಕೊಂಡಿದ್ದೀನಿ. ಬ್ರಹ್ಮ ಈಸ್ ಎವ್ರಿಥಿಂಗ್ ಅಂತಂದಾಗ ನಾನು ಪರಿಪೂರ್ಣತ್ವದ ಅನುಭವ ನನಗಾಗಿದೆ ಅಂತಲೇ ಅರ್ಥ. ಸೊ ನನ್ನಲ್ಲಿ ಯಾವುದೇ ಕೊರತೆ ಇಲ್ಲ. ಯಾಕೆ ಯಾವುದೇ ಕೊರತೆ ಇಲ್ಲ? ಬಿಕಾಸ್ ಐ ಹ್ಯಾವ್ ಗಾಟ್ ದಿ ಬ್ರಹ್ಮ. ಬ್ರಹ್ಮನೇ ನನಗೆ ಸಿಕ್ಕಿದ್ದಾನೆ ಅಂತಂದಾಗ ಅಲ್ಲಿ ಕೊರತೆಗೆ ಅವಕಾಶವೇ ಇಲ್ಲ. ಈ ಅರ್ಥ ಬರುತ್ತೆ. ಹೀಗೆ 100% ಫೋಕಸ್ ಇಟ್ ಮಸ್ಟ್ ಬಿ ಆನ್ ದಿ ಮಂತ್ರ, ಓಂ ಮಂತ್ರ. ಸೊ ಮನನಾತ್ ತ್ರಾಯತೆ ಇತಿ ಮಂತ್ರ ಅಂತಂದಾಗ ಈ ರೀತಿಯಲ್ಲಿ 100% ಫೋಕಸ್ ಆ ಮಂತ್ರದ ಮೇಲಿದ್ದಾಗ ಇದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಇದು ಮೇಲ್ಮಟ್ಟದಲ್ಲಿ ಒಪ್ಕೊಳ್ಳುವಂತಹ ಒಂದು ಡಿಸ್ಕ್ರಿಪ್ಷನ್. ಬಟ್ ಸ್ಟಿಲ್ ಇದು ಹೇಗೆ ನನಗೆ ಪ್ರೊಟೆಕ್ಷನ್ ಕೊಡುತ್ತೆ, ಈ ಓಂ ಮಂತ್ರ ಅನ್ನುವಂತಹದನ್ನ ಇದು ಹೇಗೆ ಪವರ್ಫುಲ್ ಮಂತ್ರ ಅಂತ ನಾನು ಅರ್ಥ ಮಾಡ್ಕೋಬಹುದು. ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಸೆಲ್ಫ್ ಎಫರ್ಟ್. ಈಗ ಓಂ ಮಂತ್ರವನ್ನು ನಾನು ನನ್ನ ಇಷ್ಟವಾದ ಮಂತ್ರ ಅಂತ ಹೇಳಿ ಆಯ್ಕೆ ಮಾಡಿಕೊಂಡ ನಂತರದಲ್ಲಿ ಆ ಮಂತ್ರ ನನಗೆ ರಕ್ಷಣೆಯನ್ನು ಕೊಡಬೇಕು, ಅದು ನನಗೆ ಎಲ್ಲವೂ ಆಗಬೇಕು, ಅದು ಎಲ್ಲವೂ ಆಗಿದೆ ಅಂತ ನಾನು ಹೇಳಿದಾಗ ಅಂತಹ ಸಿದ್ಧಿಯನ್ನು ನಾನು ಸಂಪಾದನೆ ಮಾಡ್ಕೋಬೇಕು ಅಂತಂದಾಗ ಸೆಲ್ಫ್ ಎಫರ್ಟ್ ಅಂತಂದ್ರೆ ಅದಕ್ಕಾಗಿ ನಾನು ಹೆಚ್ಚು ಶ್ರಮವನ್ನು ಹಾಕಬೇಕಾಗುತ್ತೆ. ಶ್ರಮವನ್ನು ಹಾಕ್ತಾ ಹೋದರೆ ಅಲ್ಲಿ ಸಿದ್ಧಿ ಅನ್ನುವಂತಹದ್ದು ಸಿಗೋದಿಲ್ಲ. ಸೊ ಇಲ್ಲಿ ಐ ಹ್ಯಾವ್ ಟು ಪುಟ್ ಸೆಲ್ಫ್ ಎಫರ್ಟ್ಸ್. ಹೆಚ್ಚು ಹೆಚ್ಚು ಕ್ರಿಯಾಶೀಲವಾಗಿ ಅದನ್ನು ಧ್ಯಾನ ಮಾಡಬೇಕಾಗತ್ತೆ, ಸಾಧನೆ ಮಾಡಬೇಕಾಗತ್ತೆ. ಹೀಗೆ ಎಷ್ಟೆಷ್ಟು ಹೆಚ್ಚು ಭಕ್ತಿ ಶ್ರದ್ಧೆಯನ್ನು ಮಂತ್ರದ ಮೇಲೆ ನಾನು ಪ್ರಯೋಗ ಮಾಡ್ತೀನಿ, ಟು ದಟ್ ಎಕ್ಸ್ಟೆಂಟ್ ಮಂತ್ರ ನನಗೆ ಇಟ್ ಅಪಿಯರ್ಸ್ ವೆರಿ ಪವರ್ಫುಲ್. ಹೀಗೆ ಹೇಳಿದಾಗ ಮತ್ತೆ ಒಂದು ಪ್ರಶ್ನೆ ಬರುತ್ತೆ, ನಾನು ಮಂತ್ರವನ್ನು ಜಪಿಸಿ ಅದು ಮತ್ತೊಬ್ಬನ ರಕ್ಷಣೆ ಮಾಡಲಿ, ಮತ್ತೊಬ್ಬನಿಗೆ ಅದು ಗೊತ್ತಾಗಲಿ ಅನ್ನುವಂತಹ ಪ್ರಯತ್ನ ಮಾಡಿದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ಯಾಕೆ ಅಂತಂದರೆ ಇಲ್ಲಿ ಸೆಲ್ಫ್ ಎಫರ್ಟ್ ಅಂತ ಹೇಳಿರೋದ್ರಿಂದ
ಮತ್ತು ನಾನು ಇದನ್ನು ಸಿದ್ಧಿಸ್ಕೋಬೇಕು ಅಂತ ಹೇಳಿರೋದ್ರಿಂದ ಇಲ್ಲಿ ಮಂತ್ರದ ಸಾಕ್ಷಾತ್ಕಾರ ನನಗೆ ಆಗಬೇಕು ಅಂತಂದಾಗ ಇದು ಕೇವಲ ನನಗೆ ಆಗುವಂತಹ ಒಂದು ಅನುಭವ ಮಾತ್ರ. ಸೊ ನಾನು ಮಂತ್ರವನ್ನು ಜಪಿಸ್ತೀನಿ, ಅದು ಮತ್ಯಾರಿಗೋ ಫಲ ಸಿಗಲಿ, ಇಟ್ ಈಸ್ ನಾಟ್ ಪಾಸಿಬಲ್. ಈಗ ಹಸಿವೆ ನನಗಾದಾಗ ನಾನೇ ಊಟ ಮಾಡಬೇಕು. ನನ್ನ ಪರವಾಗಿ ನೀವು ಯಾರು ಊಟ ಮಾಡಿ ನನ್ನ ಹೊಟ್ಟೆ ತುಂಬುತ್ತೆ, ಅಥವಾ ನಿಮಗೆ ಹಸಿವೆ ಆದಾಗ ನಿಮ್ಮ ಪರವಾಗಿ ನಾನು ಊಟ ಮಾಡ್ತೀನಿ ಅಂತಂದರೆ ಹೇಗೆ ಮತ್ತೊಬ್ಬನಿಗೆ ಅದು ಹಸಿವೆ ನೀಗೋದಿಲ್ವೋ? ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ನಾನಿಲ್ಲಿ ಮಂತ್ರವನ್ನು ನಾನು ಪಠಣ ಮಾಡ್ತೀನಿ, ಆದರೆ ನಿಮಗೆ ಅದರ ಪ್ರಯೋಜನ ಸಿಗಲಿ, ಅಥವಾ ನೀವು ಮಂತ್ರ ಪಠಣವನ್ನು ಮಾಡಿ ನಾನು ಅದರ ಪ್ರಯೋಜನ ಪಡ್ಕೋತೀನಿ, ಈಸ್ ನಾಟ್ ಪಾಸಿಬಲ್. ನಾವು ಮತ್ತೊಬ್ಬರ ಒಳಿತಿಗಾಗಿ ನಾವು ಪ್ರಾರ್ಥನೆ ಮಾಡಬಹುದು, ಪ್ರೇಯರ್ ಮಾಡಬಹುದು, ಬಟ್ ವೆನ್ ಇಟ್ ಕಮ್ಸ್ ಟು ದಿ ಸಾಕ್ಷಾತ್ಕಾರ, ಇದನ್ನು ನಾನು ರಿಯಲೈಸ್ ಮಾಡ್ಕೋಬೇಕು, ಇದನ್ನು ನಾನು ಅರ್ಥ ಮಾಡ್ಕೋಬೇಕು ಅಂತಂದಾಗ ಇಲ್ಲಿ ಐ ಹ್ಯಾವ್ ಟು ಇನ್ವೆಸ್ಟ್ ಮೈ ಟೈಮ್, ಮೈ ಎಫರ್ಟ್ಸ್. ಸೊ ಈ ಮಂತ್ರದ ಸಿದ್ಧಿಗಾಗಿ ನಾನು ನನ್ನ ಸಮಯವನ್ನು ಇಲ್ಲಿ ಹಾಕಬೇಕಾಗುತ್ತೆ. ನನ್ನ ಭಕ್ತಿ, ಶ್ರದ್ಧೆ ಅವೆಲ್ಲವನ್ನ ನಾನು ಈ ಮಂತ್ರದ ಮೇಲೆ ಹಾಕಬೇಕಾಗತ್ತೆ. ಸೊ ಹೀಗೆ ಈ ರೀತಿ ಆದಾಗ ಮಾತ್ರ ನನ್ನ ನಂಬಿಕೆ ಏನು, ಮನನಾತ್ ತ್ರಾಯತೆ ಇತಿ ಮಂತ್ರ ಅಂತ ಹೇಳಿರೋ ಹಾಗೆ ಅದು ನನ್ನನ್ನು ರಕ್ಷಣೆ ಮಾಡುತ್ತೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಮಂತ್ರ ಈಸ್ ವೆರಿ ಪವರ್ಫುಲ್ ಅಂದರೆ ಮುಖ್ಯವಾದ ಪ್ರಶ್ನೆ, ಮಂತ್ರಕ್ಕೆ ಅಂತಹ ಶಕ್ತಿ ಎಲ್ಲಿಂದ ಬಂತು? ಅದು ಫಸ್ಟ್. ಈಗ ಅನೇಕರು ಹೇಳ್ತಾರೆ ಇಂಥ ಮಂತ್ರ ಪವರ್ಫುಲ್ಲು, ಅಂಥ ಮಂತ್ರ ಪವರ್ಫುಲ್ಲು, ಹನುಮಾನ್ ಚಾಲಿಸ, ಮೃತ್ಯುಂಜಯ ಮಹಾಮಂತ್ರ, ಓಂ ನಮೋ ಭಗವತೆ ವಾಸುದೇವಾಯ, ಹೀಗೆ ನೂರಾರು ಮಂತ್ರಗಳಿದೆ. ಇದರಲ್ಲಿ ಯಾವುದು ಪವರ್ಫುಲ್ ಅಂತಂದರೆ ಇಂಥದ್ದೇ ಮಂತ್ರ ಪವರ್ಫುಲ್ ಅಂತ ಯಾರು ಕೂಡ ಹೇಳಕ್ಕಾಗೋದಿಲ್ಲ. ನಿನಗೆ ಯಾವ ಮಂತ್ರ ಬೇಕು ಆ ಮಂತ್ರದ ಸಿದ್ಧಿಯನ್ನು ನೀನು ಪಡ್ಕೋ ಅಂತ ಹೇಳ್ತಾರೆ. ಓಕೆ, ಯಾವುದೋ ಒಂದು ಮಂತ್ರವನ್ನು ನಾನು ಆಯ್ಕೆ ಮಾಡ್ಕೋತೀನಿ, ಅದನ್ನು ಕುರಿತು ಚಿಂತನೆಯನ್ನು ಮಾಡ್ತೀನಿ, ಜಪ ಮಾಡ್ತೀನಿ, ಹೆಚ್ಚು ಭಕ್ತಿ ಶ್ರದ್ಧೆ ಇವೆಲ್ಲವನ್ನ ಇಡ್ತೀನಿ. ದಿನನಿತ್ಯದಲ್ಲಿ ಶಾಸ್ತ್ರ ಏನು ಎಕ್ಸ್ಪೆಕ್ಟ್ ಮಾಡಿದೆ 100% ಫೋಕಸ್ ಇರಬೇಕು ಅಂತ ಎಕ್ಸಾಕ್ಟ್ಲಿ 100% ಫೋಕಸ್ ಹಾಕ್ತೀನಿ. ದಿನನಿತ್ಯ ಸರಿಯಾದ ಸಮಯದಲ್ಲಿ ತಪ್ಪಿಸ್ಕೊಳ್ಳದೆ ಈ ಒಂದು ಕ್ರಿಯಾಶೀಲವಾಗಿ ಇದನ್ನೆಲ್ಲ ನಾನು ಮಾಡ್ತಾ ಬರ್ತೀನಿ. ಇಟ್ ಈಸ್ ಅ ಮಂತ್ರ. ಆ ಮಂತ್ರವನ್ನು ನಾನು ಪಠಣ ಮಾಡುವಂತಹದ್ದು, ನಾನು ಉಚ್ಚಾರ ಮಾಡುವಂತಹದ್ದು. ಸೊ ನಾನು ಉಚ್ಚಾರ ಮಾಡ್ತಾ ಇದ್ದೀನಿ, ನಾನು ಪಠಣವನ್ನು ಮಾಡ್ತಾ ಇದ್ದೀನಿ ಅಂತಂದಾಗ ಆ ಮಂತ್ರಕ್ಕೆ ಶಕ್ತಿ ಎಲ್ಲಿಂದ ಬಂತು? ಇಟ್ ವಿಲ್ ಪ್ರೊಟೆಕ್ಟ್ ಮೀ. ಮನನಾತ್ ತ್ರಾಯತೆ ಇತಿ ಮಂತ್ರ. ಮಂತ್ರ ನನ್ನ ರಕ್ಷಣೆಯನ್ನು ಮಾಡುತ್ತೆ ಅಂತ ಶಾಸ್ತ್ರ ತಿಳಿಸ್ತಿದೆ. ಬಟ್ ಆ ಮಂತ್ರಕ್ಕೆ ನನ್ನನ್ನು ರಕ್ಷಣೆ ಮಾಡುವಂತಹ ಶಕ್ತಿ ಎಲ್ಲಿಂದ ಬಂತು? ಸೊ ಅದನ್ನು ಕುರಿತು ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ ನೌ ಕಮ್ಸ್ ದಿ ವೇದಾಂತ. ವೇದಾಂತ ಈ ಸಂದರ್ಭದಲ್ಲಿ ನೋಡಪ್ಪ, ಪ್ರತಿನಿತ್ಯ ಪ್ರತಿ ಸತ್ಸಂಗದಲ್ಲೂ ಹೇಳ್ತಾ ಇದ್ದೆ, ವೇದಾಂತ ವಾಕ್ಯಗಳನ್ನು ಗಮನವಿಟ್ಟು ಕೇಳಿಸ್ಕೊ. ವೇದಾಂತ ಒಂದು ವಾಕ್ಯವನ್ನ ಘೋಷಣೆ ಮಾಡಿದೆ ಅಂತಂದಾಗ ಅದು ಸುಮ್ಮನೆ ಏನೂ ಮಾಡಿಲ್ಲ, ಮೀನಿಂಗ್ಲೆಸ್ ಅಲ್ಲ. ಈಗ ಅದರ ಮಹತ್ವ ನಿನಗೆ ಯಾಕೆ ಅನ್ನೋದು ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ವೇದಾಂತ ಹೇಳುತ್ತೆ, ಒಂದು ಉಪನಿಷತ್ ಹೇಳುತ್ತೆ, ಅಹಂ ಬ್ರಹ್ಮ ಅಸ್ಮಿ, ನಾನು ಬ್ರಹ್ಮನೇ ಆಗಿದ್ದೀನಿ ಅನ್ನುವಂತಹದ್ದು ಅದರ ಅರ್ಥ. ಅದರಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹದ್ದು ಏನು ಅಂತಂದ್ರೆ, ಮಂತ್ರಕ್ಕೆ ಶಕ್ತಿ ಎಲ್ಲಿಂದ ಬಂದಿದೆ? ವೇದಾಂತ ಈ ಸಂದರ್ಭದಲ್ಲಿ ನಮ್ಮ ನೆನಪಿಗೆ ತಂದುಕೊಡುವಂತಹದ್ದು ಅಹಂ ಬ್ರಹ್ಮ ಅಸ್ಮಿ ಅನ್ನೋ ಕುರಿತು ಸ್ವಲ್ಪ ಯೋಚನೆ ಮಾಡು ಅಂತ ಹೇಳುತ್ತೆ. ಇಲ್ಲಿ ವೇದಾಂತ ಏನು ಹೇಳ್ತಾ ಇದೆ? ಅಹಂ, ನಾನು. ಸೊ ನಾನು ಅಂತ ಹೇಳಿದ ತಕ್ಷಣ ವೇದಾಂತ ಮತ್ತೊಂದು ನಮ್ಮ ನೆನಪಿಗೆ ತರುತ್ತೆ, ಯು ಆರ್ ನಾಟ್ ದಿ ಬಾಡಿ, ಯು ಆರ್ ನಾಟ್ ದಿ ಮೈಂಡ್.
ಸೊ ದೇಹ ಮನಸ್ಸು ಬುದ್ಧಿ ಇದ್ಯಾವುದು ನೀನಲ್ಲ. ಅದ್ಯಾವುದು ನೀನು ಅಲ್ಲದೆ ಹೋದ್ಮೇಲೆ ಆ ನಾನು ಅನ್ನುವಂತಹದ್ದೇನಿದೆ ದಟ್ ಈಸ್ ಬ್ರಹ್ಮ. ಗಮನ ಇಟ್ಟರೆ ಬಹಳ ಬೇಗ ಅರ್ಥ ಆಗುತ್ತೆ. ನಾವು ಸಾಮಾನ್ಯವಾಗಿ ನಮ್ಮ ಅಭ್ಯಾಸ, ನಮ್ಮ ಲೌಕಿಕದ ಜೊತೆಗೆ ನಮ್ಮ ವ್ಯವಹಾರದ ಸಂಪರ್ಕ ಸಾಧನ ಅವೆಲ್ಲವನ್ನ ಲೌಕಿಕದ ಜೊತೆನೆ ಇಟ್ಕೊಂಡಿರೋದ್ರಿಂದ ನಾನು ಅಂತ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರುವಂತಹದ್ದು ನಾನು ಅಂತಂದ್ರೆ ಈ ಒಂದು ದೇಹ. ಇಲ್ಲಿ ವೇದಾಂತ ಹೇಳ್ತಾ ಇದೆ ದೇಹ ಮನಸ್ಸು ಅಲ್ಲದೆ ಇರುವಂತಹ ನಾನು ಈಸ್ ದಿ ಬ್ರಹ್ಮನ್. ಹೀಗೆ ಹೇಳಿದಾಗ ದೇಹ ಮನಸ್ಸು ಅಲ್ಲದೆ ಇರುವಂತಹ ನಾನು ಯಾರು ಹಾಗಾರೆ? ಸೊ ಅದು ಅಲ್ಲಿ ಒಂದು ಕ್ಲಾರಿಟಿ ಸಿಗಬೇಕು. ಸೊ ನಾನು ಅಂತಂದಾಗ ಪ್ರತಿ ಬಾರಿ ಪ್ರತಿ ಕ್ಷಣ ನಮ್ಮ ಕೈ ಇಲ್ಲಿ ಬಂದ್ಬಿಡುತ್ತೆ. ನಾನು ಅಂತಂದ್ರೆ ಹಿಂಗೆ ಬಂದ್ಬಿಡುತ್ತೆ. ಸೊ ಬಟ್ ಇದು ಅಲ್ಲ. ಹಾಗಾದ್ರೆ ನಾನು ಅಂತಂದ್ರೆ ಏನು? ನಾನು ಅಂತಂದ್ರೆ ಯಾರು? ಆಗ ಹೇಳುತ್ತೆ ನಾನು ಅಂತಂದ್ರೆ ಅದೊಂದು ಶುದ್ಧ ಪ್ರಜ್ಞೆ. ನಾನು ಮೀನ್ಸ್ ಶುದ್ಧ ಪ್ರಜ್ಞೆ ಅಂತಂದ್ರೆ ಪ್ಯೂರ್ ಕಾನ್ಶಿಯಸ್ನೆಸ್. ಅದು ನಾನು ಪ್ಯೂರ್ ಕಾನ್ಶಿಯಸ್ ನಾನು. ಆದರೆ ದೇಹವನ್ನ ನಾನು ಅಂತ ಹೇಳ್ತಿದ್ದಿಲ್ಲ. ಸೊ ಫರ್ಗೆಟ್ ಅಬೌಟ್ ದಿ ಬಾಡಿ ಅಂಡ್ ಮೈಂಡ್, ಕಮ್ ಔಟ್ ಫ್ರಮ್ ದಟ್ ಕಾಂಪ್ಲೆಕ್ಸ್. ಸೊ ನಾವು ನೀನು ದೇಹ ಅಲ್ಲ, ಮನಸ್ಸು ಅಲ್ಲ, ಬುದ್ಧಿ ಅಲ್ಲ, ಯಾವ ಉಪಾಧಿಗಳು ಅಲ್ಲ, ಅದು ಯಾವುದು ಅಲ್ಲದೆ ಹೋದ್ಮೇಲೆ ಆ ನಾನು ಅಂತ ಹೇಳ್ತಾ ಇರುವಂತಹ ವೇದಾಂತದ ಜಾಡನ್ನ ಹಿಡಿದು ಮುಂದೆ ಹೋದರೆ ದ ಸೂಪರ್ ಪ್ಯೂರ್ ಕಾನ್ಶಿಯಸ್ನೆಸ್ ಅದು ನಾನು ಅಂತ ವೇದಾಂತ ತಿಳಿಸ್ತಾ ಇರುತ್ತೆ. ತಕ್ಷಣ ನಾವು ನಮ್ಮ ಮನಸ್ಸನ್ನ ಏನು ಮಾಡಬೇಕು? ಅಲ್ಲಿ ಫೋಕಸ್ ಮಾಡಬೇಕು. ಸೊ ದಟ್ ಪ್ಯೂರ್ ಕಾನ್ಶಿಯಸ್ನೆಸ್ ಈಸ್ ನಾನು. ಸೊ ಯಾವುದದು ಪ್ಯೂರ್ ಕಾನ್ಶಿಯಸ್ನೆಸ್? ಶುದ್ಧ ಪ್ರಜ್ಞೆ ಯಾವುದು? ದಟ್ ಈಸ್ ಬ್ರಹ್ಮನ್. ಸೊ ನಾನು ಅಹಂ ಬ್ರಹ್ಮ ಅಸ್ಮಿ. ನಾನು ದ ಪ್ಯೂರ್ ಕಾನ್ಶಿಯಸ್ನೆಸ್ ಈಸ್ ಬ್ರಹ್ಮನ್ ಅಲೋನ್. ಸೊ ಈ ದೇಹ ಮನಸ್ಸು ಬುದ್ಧಿ ಇದ್ಯಾವುದು ಅಲ್ಲದೆ ಇರುವಂತಹ ಪ್ಯೂರ್ ಕಾನ್ಶಿಯಸ್ನೆಸ್ ಆತ್ಮ ಸ್ವರೂಪಿ ನಾವೆಲ್ಲರೂ ಅದೇ ಆಗಿದ್ದೀವಿ. ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್ ಅಂಡ್ ದಿ ಅಜ್ಞಾನ ಆರ್ ದಿ ಅವಿದ್ಯೆ. ಇದು ಜನ್ಮ ಜನ್ಮಾಂತರಗಳ ಕೊಡುಗೆ. ಏನು? ನಾನು ಅಂದ ತಕ್ಷಣ ಈ ದೇಹದ ಒಂದು ನೆನಪು ಬಂದ್ಬಿಡುತ್ತೆ. ಸೊ ಈ ಒಂದು ನೆನಪು ಅಥವಾ ಈ ಒಂದು ಮೆಮೊರಿ ನಮ್ಮ ಚಿತ್ತದಲ್ಲಿ ಈಗ ಜನ್ಮ ತಗೊಂಡಿದ್ರಲ್ಲ, ಈ ಜನ್ಮದಲ್ಲಿ ಬಂದಿರುವಂತಹ ನೆನಪು ಅಲ್ಲ ಇದು. ಎಷ್ಟೋ ಸಾವಿರಾರು 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 ಜನ್ಮಗಳಿಂದ ದೇಹದೊಂದಿಗೆ, ಅದು ಯಾವ ರೀತಿ ದೇಹ ಬೇಕಾದ್ರೂ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಅನೇಕ ಮನುಷ್ಯ ಜನ್ಮಗಳನ್ನೇ ನಾವು ಪಡ್ಕೊಂಡಿರಬಹುದು. ಸೊ ಪ್ರತಿ ಜನ್ಮ ಅಂತ ಹೇಳಿದಾಗ ಒಂದು ದೇಹವನ್ನು ನಾವು ಧರಿಸಿರ್ತೀವಿ. ಪ್ರಾಣಿ ದೇಹ ಧರಿಸಿರ್ತೀವಿ, ಪಕ್ಷಿಯ ದೇಹ ಧರಿಸಿರ್ತೀವಿ. ಹೀಗೆ ಹಲವಾರು ರೀತಿಯಲ್ಲಿ ಒಂದು ದೇಹದ ಸಂಪರ್ಕಕ್ಕೆ ನಾವು ಬಂದಿರ್ತೀವಿ. ಸೊ ನಾವು ಮನುಷ್ಯನಾದಾಗ ಹೇಗೆ ನಾವು ದೇಹವನ್ನು ನಾನು ಅಂತ ನಂಬಿರ್ತೀವಿ, ಇಷ್ಟು ಕ್ಲಾರಿಟಿ ಪ್ರಾಣಿ ಅಂತ ಅಂದಾಗ ಅಲ್ಲಿ ಹೇಳ್ಕೊಳ್ಳುವಂತಹ ಭಾಷೆ ನಮಗೆ ಗೊತ್ತಿಲ್ಲ. ಬಟ್ ಆ ಪ್ರಾಣಿ ಕೂಡ ನಾನು ಅಂತಂದ್ರೆ ಆ ದೇಹವನ್ನೇ ನಂಬಿರುತ್ತೆ. ಯಾಕೆ ಅಂತಂದ್ರೆ ಒಂದು ನಾಯಿಗೋ ಹಸುಗೋ ಅಥವಾ ಯಾವುದೋ ಒಂದು ಪ್ರಾಣಿಗೆ ನಾವು ಸ್ವಲ್ಪ ಏಟು ಕೊಟ್ರೆ ಅದು ಆ ಏಟು ದೇಹಕ್ಕೆ ಬಿದ್ದಾಗ ಅದು ರಿಯಾಕ್ಟ್ ಮಾಡುತ್ತೆ. ದಟ್ ಮೀನ್ಸ್ ಅಕಾರ್ಡಿಂಗ್ ಬಾಯ್ಬಿಟ್ಟು ಹೇಳೋದಿಲ್ಲ, ಅದು ಇದು ನನ್ನ ದೇಹ ಅಂತ ಬಾಯ್ಬಿಟ್ಟು ಹೇಳೋದಿಲ್ಲ, ಬಟ್ ರಿಯಾಕ್ಟ್ ಮಾಡುತ್ತದೆ. ಇಟ್ ಈಸ್ ಬಿಕಾಸ್ ಇಟ್ ಆಲ್ಸೋ ಥಿಂಕ್ಸ್. ಆ ಒಂದು ಪ್ರಾಣಿ ಅದು ಕೂಡ ನನ್ನ ದೇಹಕ್ಕೆ ನೀನು ಹೊಡೆದಿಯಾ, ನನಗೆ ಗಾಯ ಮಾಡಿದ್ಯಾ, ನನಗೆ ನೋವು ಮಾಡಿದ್ಯಾ ಅಂತ ಕಂಡುಬಿಡುತ್ತೆ. ಕಿವಿ ನಿಮರಿಸುತ್ತೆ, ಪಾಪ ಓಡ್ ಹೋಗ್ಬೋದು ಅಥವಾ ನಮ್ಮ ಮೇಲೆ ಎದುರಬಹುದು, ಏನು ಬೇಕಾದ್ರೂ ಮಾಡ್ಬೋದು. ಯಾಕೆ ಹಾಗೆ ಮಾಡ್ತು? ಮನುಷ್ಯ ಮಾತ್ರ ದೇಹವನ್ನು ನಾನು ಅಂತ ತಿಳ್ಕೊಂಡಿದ್ದೇನೆ, ಪ್ರಾಣಿಗೆ ಭಾಷೆನೇ ಬರೋದಿಲ್ಲ. ಅದು ಹೇಗೆ ತಿಳ್ಕೊಂಡಿದೆ? ಅದಕ್ಕೆ ಮನಸ್ಸು ಕೂಡ ಇಲ್ಲ. ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಮನಸ್ಸು ಅಂತ ಅದು ಸಿಕ್ಕಿರೋದು ಇಟ್ ಈಸ್ ಓನ್ಲಿ ಫಾರ್ ದಿ ಹ್ಯೂಮನ್ ಬೀಯಿಂಗ್, ನಾಟ್ ಫಾರ್ ದಿ ಅನಿಮಲ್ಸ್. ದೆನ್ ಹೌ ಡಿಡ್ ಇಟ್ ಪ್ರೋಸೆಸ್ಡ್? ನಾನು ಅನ್ನೋದನ್ನ ಹೇಗೆ ಅದು ಪ್ರೋಸೆಸ್ ಮಾಡ್ಕೋತು? ಬಿಕಾಸ್ ಮನುಷ್ಯನನ್ನ ಹೊರತುಪಡಿಸಿದ್ರೆ ಈ ಪ್ರಾಣಿ ವರ್ಗಗಳನ್ನ ಇಟ್ ಗೌನ್ಸ್ ಬೈ ದಿ ನೇಚರ್, ಪ್ರಕೃತಿ ಮಾತೆ ಅಂತ ಹೇಳ್ತೀವಿ. ಸೊ ಅದಕ್ಕೆ ಮನುಷ್ಯನನ್ನ ಹೊರತುಪಡಿಸಿ ಬೇರೆ ಜೀವಿಗಳನ್ನ
ಪ್ರಾಕೃತಿಕ ಯೋನಿಗಳು ಅಂತ ಕರೀತಾರೆ. ಕೇವಲ ಮನುಷ್ಯನಿಗೆ ಮಾತ್ರ ಈ ಒಂದು ಮನಸ್ಸು ಬುದ್ಧಿ ಎನ್ನುವಂತ ಸಿಕ್ಕಿರೋದು. ಸೊ ಇಲ್ಲಿ ಅಹಂ ಬ್ರಹ್ಮ ಅಸ್ಮಿ, ನಾನು ಬ್ರಹ್ಮನೇ ಆಗಿದ್ದೀನಿ ಅನ್ನುವಂತಹದನ್ನು ಇನ್ನು ಸ್ವಲ್ಪ ನೆನಪು ಮಾಡ್ಕೋ ಅಂತ ಈ ಸಂದರ್ಭದಲ್ಲಿ ವೇದಾಂತ ಹೇಳ್ತಾ ಇದೆ. ಇಲ್ಲಿ ಮಂತ್ರಕ್ಕೆ ಹೇಗೆ ಶಕ್ತಿ ಬಂತು ಅಂತಂದ್ರೆ, ಮಂತ್ರಕ್ಕೆ ಶಕ್ತಿ ಬಂದಿರೋದು ಯಾಕೆ ಅಂತಂದ್ರೆ, ನೋಡಪ್ಪ ನೀನು ಬೇರೆ ಏನೋ ನೀನು ಅನ್ಕೊಂಡಿರೋ ಹಾಗೆ ಒಂದು ಸಾಮಾನ್ಯ ಮನುಷ್ಯ, ಒಂದು ದೇಹವನ್ನು ಹೊತ್ಕೊಂಡಿರುವಂತಹ ಮನುಷ್ಯ ಅಂತ ಭಾವಿಸಬೇಡ. ಮಂತ್ರಕ್ಕೆ ಶಕ್ತಿ ಹೇಗೆ ಬಂದಿದೆ ಅಂತಂದ್ರೆ, ಬಿಕಾಸ್ ಅಹಂ ಬ್ರಹ್ಮ ಅಸ್ಮಿ, ಅಹಂ ನಾನು ಬ್ರಹ್ಮನೇ ಆಗಿದ್ದೀನಿ ಅನ್ನೋದನ್ನ ನೀನು ನೆನಪು ಮಾಡ್ಕೋ. ನೀನು ಬ್ರಹ್ಮನೇ ಆಗಿದ್ದೀನಿ ಅಂತಂದಾಗ ಭಗವಂತನನ್ನ ನಾವೇನು ಹೇಳ್ತೀವಿ, ಸರ್ವಶಕ್ತ ಅಂತ ಕರಿತೀವಿ. ಭಗವಂತ ಏನ್ ಬೇಕಾದ್ರೂ ಮಾಡೋಂತಹವನು, ಏನ್ ಬೇಕಾದ್ರೂ ಕೊಡೋಂತಹವನು. ಹಿ ಈಸ್ ಸರ್ವಶಕ್ತ, ಹಿ ಈಸ್ ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್. ಸೊ ನಾನು ಬ್ರಹ್ಮನೇ ಆಗಿದ್ದೀನಿ ಅಂತಂದ್ಮೇಲೆ ಆಲ್ ದಿ ಪವರ್ ವಿಚ್ ಈಸ್ ದೇರ್ ಇನ್ ದಿ ಮಂತ್ರ ಅಂತಂದ್ರೆ, ಒಂದು ಮಂತ್ರದಲ್ಲಿ ಶಕ್ತಿ ಇದೆ ಅಂತ ನಿನಗೆ ಮನವರಿಕೆ ಆಗಿದೆ ಅಂತಂದ್ಮೇಲೆ, ಈಗ ನೀನು ಕೇಳ್ತಾ ಇರುವಂತಹ ಕ್ವಶನ್, ಆ ಮಂತ್ರಕ್ಕೆ ಶಕ್ತಿ ಎಲ್ಲಿಂದ ಬಂತು? ನೌ ಯು ಹ್ಯಾವ್ ಅಕ್ಸೆಪ್ಟೆಡ್ ದಟ್ ದಿ ಮಂತ್ರ ಈಸ್ ಪವರ್ಫುಲ್. ಯುವರ್ ಸೆಕೆಂಡ್ ಕ್ವಶನ್ ಈಸ್, ಮಂತ್ರಕ್ಕೆ ಶಕ್ತಿ ಹೇಗೆ ಬಂತು? ಸಿ, ಈ ಒಂದು ಮಂತ್ರದಲ್ಲಿ ಶಕ್ತಿ ಇದೆ ಅಂತ ನೀ ಹೇಳ್ತಾ ಇದೆಯಲ್ಲ, ಇಟ್ ಈಸ್ ಎನ್ ಅಪಿಯರೆನ್ಸ್. ಇಟ್ ಈಸ್ ಎನ್ ಅಪಿಯರೆನ್ಸ್. ಆಕ್ಚುಲಿ ಆ ಮಂತ್ರದಲ್ಲಿ ಶಕ್ತಿ ಇದೆ ಅಂತ ಹೇಳ್ತಿದ್ದಿಲ್ಲ, ದಟ್ ಶಕ್ತಿ ಈಸ್ ಆಲ್ರೆಡಿ ದೇರ್ ವಿತಿನ್ ಮೀ, ಬಿಕಾಸ್ ಅಹಂ ಬ್ರಹ್ಮ ಅಸ್ಮಿ. ಮಂತ್ರದಲ್ಲಿ ಶಕ್ತಿ ಇದೆ ಅಂತ ಹೇಳ್ತಾ ಇದೆಯಲ್ಲ, ಇಟ್ ಈಸ್ ಎನ್ ಅಪಿಯರೆನ್ಸ್. ಈಗ ಯೋಚನೆ ಮಾಡು, ಮಂತ್ರದಲ್ಲಿ ಶಕ್ತಿ ಇದೆ ಅಂತ ಇರೋದು ಅಪಿಯರೆನ್ಸ್. ಅಪಿಯರೆನ್ಸ್ ಇಸ್ ನಾಟ್ ದಿ ಟ್ರೂತ್. ಸೊ ಮಂತ್ರದಲ್ಲಿ ಶಕ್ತಿ ಇದೆ ಅಂತ ನೀವು ಹೇಳ್ತಾ ಇದೆಯಲ್ಲ, ದಟ್ ಶಕ್ತಿ ಈಸ್ ಆಲ್ರೆಡಿ ದೇರ್ ವಿತಿನ್ ಮೀ ಅಂತಂದ್ರೆ, ಎಗೇನ್ ನನ್ನ ಒಳಗಿನಲ್ಲೇ ಇದೆ, ಅದು ನನ್ನಲ್ಲೇ ಇದೆ ಅಂತಂದಾಗ, ಎಗೇನ್ ಆ ನಾನು ಅಥವಾ ನನ್ನಲ್ಲಿ ಅಂತಂದಾಗ ಫರ್ಗೆಟ್, ವಿ ಹ್ಯಾವ್ ಟು ಫರ್ಗೆಟ್ ದಿಸ್ ಬಾಡಿ ಅಂಡ್ ಮೈಂಡ್. ಸೊ ನಾನು ಬ್ರಹ್ಮನಲ್ಲಿ ಆ ಶಕ್ತಿ ಇದೆ. ಸೊ ಈ ಥಿಂಕಿಂಗಲ್ಲಿ ನಾವು ಮುಂದೆ ಹೋಗ್ಬೇಕು, ಇದಾದ್ರೆ ಕನ್ಫ್ಯೂಸ್ ಆಗುತ್ತೆ. ಸೊ ಮಂತ್ರದಲ್ಲಿ ಶಕ್ತಿ ಇದೆ ಎನ್ನುವಂತಹದ್ದು ಕೇವಲ ತೋರಿಕೆ, ಬಟ್ ಶಕ್ತಿ ಇರುವಂತಹದ್ದು ನನ್ನಲ್ಲಿ, ನನ್ನ ಒಳಗಡೆನೆ ಆ ಶಕ್ತಿ ಇದೆ. ಬಿಕಾಸ್ ನಾನು ಈಸ್ ನಾಟ್ ದಿ ಬಾಡಿ ಅಂಡ್ ಮೈಂಡ್, ನಾನು ಮೀನ್ಸ್ ಅಹಂ ಬ್ರಹ್ಮ, ಬ್ರಹ್ಮನಲ್ಲಿ ಆ ಶಕ್ತಿ ಇದೆ. ಸೊ ಬ್ರಹ್ಮನಲ್ಲಿ ಆ ಶಕ್ತಿ ಇದೆ, ಮಂತ್ರ ಈಸ್ ಅಪಿಯರಿಂಗ್. ಸೊ ದಿಸ್ ಮಂತ್ರ ಈಸ್ ಓನ್ಲಿ ಆಲಂಬನಂ, ಏತದ್ ಆಲಂಬನಂ. ಅದನ್ನ ಇಲ್ಲಿ ಯಮಧರ್ಮರಾಜ ಹೇಳ್ತಾನೆ, ಆಧಾರ. ಸೊ ಇಲ್ಲಿ ಆಲಂಬನ ಅಂತ ಹೇಳಿದಾಗ ಇಟ್ ಈಸ್ ದಿ ಆಧಾರ, ಅಥವಾ ನಾವೇನೊಂದು ಸಪೋರ್ಟ್ ಅಂತ ಹೇಳ್ತೀವಿ, ದಟ್ ಈಸ್ ದಿ ಮೀನಿಂಗ್ ಆಫ್ ಆಲಂಬನಂ. ಸೊ ಇಟ್ ಸಪೋರ್ಟ್ಸ್. ಇಲ್ಲಿ ಕಾಣ್ತಾ ಇರುವಂತಹ ಮಂತ್ರ ಪವರ್ಫುಲ್ ಅಂತ ಇದೆಯಲ್ಲ, ಇದು ಕಾಣ್ತಾ ಇರುವಂತಹದ್ದು. ಅದರ್ವೈಸ್ ದ ರಿಯಲ್ ಪವರ್ ಈಸ್ ವಿತಿನ್ ಮೀ. ವಿತಿನ್ ಮೀ ಅಂತಂದಾಗ ಬ್ರಹ್ಮನಲ್ಲೇ ಇರುವಂತಹದ್ದು, ಅದು ಬ್ರಹ್ಮನಲ್ಲಿ ಅದಿದೆ. ಬ್ರಹ್ಮನಲ್ಲಿ ಇರುವಂತಹ ಆ ಮಂತ್ರ, ಇಟ್ ಕಮ್ಸ್ ಟು ದಿ ಬ್ರಹ್ಮನಲ್ಲಿ ಇರುವಂತಹ ಶಕ್ತಿ, ಇಟ್ ಕಮ್ಸ್ ಟು ದಿ ಮಂತ್ರ ಅಂಡ್ ಮಂತ್ರ ಗಿವ್ಸ್ ಇಟ್ ಬ್ಯಾಕ್. ಅದಕ್ಕೆ ಇಲ್ಲಿ ಅನೇಕ ಉದಾಹರಣೆಗಳನ್ನು ಕೂಡ ಕೊಡ್ತಾನೆ. ಇಟ್ ಸಪೋರ್ಟ್ಸ್, ಆಲಂಬನಂ ಅಂತಂದ್ರೆ ಇಟ್ ಸಪೋರ್ಟ್ಸ್ ಇನ್ ಆರ್ಡರ್ ಟು ಬ್ರಿಂಗ್ ಔಟ್ ದಿ ಪವರ್ ಫ್ರಮ್ ವಿತಿನ್ ಮೀ. ನನ್ನ ಒಳಗಡೆ ಇರುವಂತಹ ಆ ಶಕ್ತಿಯನ್ನ ಹೊರತರುವಂತೆ ಮಾಡುತ್ತೆ. ಯಾವುದು ಮಾಡುತ್ತೆ? ನಾನು ಜಪ ಮಾಡ್ತೀನಿ ಅಂತ ಹೇಳಿ ಶುದ್ಧವಾದ ಮನಸ್ಸಿನಿಂದ 100% ಫೋಕಸಿಂಗ್ ಆಗಿ ಏಕಾಗ್ರ ಚಿತ್ತದಿಂದ ಈ ಓಂ ಅನ್ನುವಂತಹದ್ದು ಬ್ರಹ್ಮನಲ್ಲದೆ ಮತ್ತೇನೂ ಅಲ್ಲ, ಇಂತಹ ತಿಳುವಳಿಕೆಗಳಿಂದ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಸಂಪೂರ್ಣವಾಗಿ ನನ್ನನ್ನ ಆ ಸಾಧನೆಯಲ್ಲಿ ಅರ್ಪಿಸಿಕೊಂಡು ಆ ಮಂತ್ರವನ್ನು ನಂಬಿದಿನಲ್ಲ, ಆ ನಂಬಿಕೆಗೆ ಅದು ಪವರ್ಫುಲ್ ಆಗಿ ಕಾಣ್ತಾ ಇದೆ.
ಆ ಪವರ್ಫುಲ್ ಹೇಗೆ ಕಾಣಿಸ್ತು ಪವರ್ಫುಲ್ ಆಗಿ ಅಂತಂದ್ರೆ, ಅದು ಪವರ್ಫುಲ್ ಆಗೋದಕ್ಕೆ ಬೇಕಾಗುವಂತಹ ಶಕ್ತಿ ನನ್ನಲ್ಲಿತ್ತು. ನನ್ನಲ್ಲಿದ್ದಂತಹ ಶಕ್ತಿ, ಬಿಕಾಸ್ ಆಫ್ ಮೈ ಸಾಧನ, ಇಟ್ ಕೇಮ್ ಔಟ್ ಅಂಡ್ ಅಗೇನ್ ಮಂತ್ರ ಇಟ್ ಟುಕ್ ದ ಪವರ್ ಅಂಡ್ ಇಟ್ ಗೇವ್ ಮಿ ಬ್ಯಾಕ್. ಆದ್ರಿಂದ ಮಂತ್ರದಲ್ಲಿ ಶಕ್ತಿ ಇದೆ ಅನ್ನುವಂತಹದ್ದು ನನಗೆ ಗೊತ್ತಾಯಿತು. ಸೊ ಆಲಂಬನಂ ಅಂತಂದ್ರೆ ಇಟ್ ಈಸ್ ಎ ಸಪೋರ್ಟ್. ಸೊ ಏತತ್ ಅಂತಂದ್ರೆ ಇಲ್ಲಿ ಓಂ. ಸೊ ದಿಸ್ ಓಂ ಈಸ್ ಎ ಸಪೋರ್ಟ್ ಫಾರ್ ಮೀ. ಇಟ್ ಈಸ್ ಎ ಗ್ರೇಟ್ ಸಪೋರ್ಟ್. ಶ್ರೇಷ್ಠಂ ಅಂತ ಕರೆದಿದ್ದಾನೆ. ಏತದ್ ಆಲಂಬನಂ ಶ್ರೇಷ್ಠಂ. ಅದಕ್ಕೆ ಇಲ್ಲಿ ಭಾಷ್ಯಕಾರರು ಒಂದು ಅರ್ಥ ಆಗಲಿ ಅಂತ ಹೇಳಿ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಏನು ಹೇಳ್ತಾರೆ? ಇಟ್ ಈಸ್ ಲೈಕ್ ಎ ಮಿರರ್, ಕನ್ನಡಿ. ಇದು ಒಂದು ರೀತಿಯ ಕನ್ನಡಿನ ಇದ್ದಂಗೆ ಇದು. ಈಗ ಕನ್ನಡಿನಲ್ಲಿ ಅದರ ಎದುರಿಗೆ ಹೋಗಿ ನಿಂತಾಗ ಎದುರಿಗೆ ನಿಂತಿರೋ ಅಂತಹದ್ದನ್ನು ಅದು ಪ್ರತಿಬಿಂಬಿಸುತ್ತೆ. ನಾನು ನಿಂತ್ಕೊಂಡ್ರೆ ನನ್ನ ಪ್ರತಿಬಿಂಬ ಕನ್ನಡಿಯಲ್ಲಿ ನೋಡಬಹುದು. ಬೇರೆಯವರು ಬಂದು ಎದುರುಗಡೆ ನಿಂತ್ಕೊಂಡಾಗ ಅವರ ಪ್ರತಿಬಿಂಬ ಅಲ್ಲಿ ಅದು ತೋರಿಸುತ್ತೆ. ಸೊ ಕನ್ನಡಿ ಇಲ್ಲಿ ಯಾರು ಇಲ್ಲ ಅಂತಂದ್ರೆ ಅದೇನು ತೋರಿಸೋದಿಲ್ಲ. ಕನ್ನಡಿ ಒಂದು ಪ್ರತಿಬಿಂಬವನ್ನು ತೋರಿಸ್ತಾ ಇದೆ ಅಂತಂದ್ರೆ ಬಿಕಾಸ್ ಕನ್ನಡಿಯ ಎದುರುಗಡೆ ಒಂದು ವಸ್ತು ಅಥವಾ ವ್ಯಕ್ತಿ ಬಂದು ನಿಲ್ತಾನೆ. ಬಂದು ನಿಂತಾಗ ಕನ್ನಡಿಯ ಎದುರುಗಡೆ ಏನಿತ್ತು, ವಸ್ತು ಇತ್ತ, ವ್ಯಕ್ತಿ ಇತ್ತ, ಅದರ ಪ್ರತಿಬಿಂಬ ಕನ್ನಡಿಯಲ್ಲಿ ಮೂಡುತ್ತೆ. ಒಂದು ಇಮೇಜ್ ಇಸ್ ಸೀನ್ ದೇರ್ ಇನ್ ದಿ ಮಿರರ್. ಸೊ ಯಾವುದು ಕನ್ನಡಿಯ ಎದುರುಗಡೆ ಇರುತ್ತೆ ಅದು ಕನ್ನಡಿಯಲ್ಲಿ, ಕನ್ನಡಿಯ ಮೂಲಕ ಅದು ಆ ಒಂದು ಪ್ರತಿಬಿಂಬವನ್ನು ತೋರಿಸುತ್ತೆ. ಅದರಲ್ಲಿ ವಾಟ್ ಈಸ್ ದಿ ರೋಲ್ ಆಫ್ ದಿ ಮಿರರ್? ಒಂದು ಕನ್ನಡಿಯ ಪಾತ್ರ ಏನು ಹಾಗಾದ್ರೆ ಇಲ್ಲಿ? ಇದನ್ನು ನಾವೇ ಸ್ವಲ್ಪ ಅನಲೈಸ್ ಮಾಡಿದ್ರೆ, ಕನ್ನಡಿ ಅಂತ ಹೇಳಿದಾಗ ಇಟ್ ಈಸ್ ಜಸ್ಟ್ ಎ ಕನ್ನಡಿ, ದಟ್ಸ್ ಆಲ್. ಈಗ ಕನ್ನಡಿಯ ಎದುರುಗಡೆ ಏನೂ ಇಲ್ಲ ಅಂತ ಹೇಳಿ ಇದ್ದಾಗ ಕನ್ನಡಿನಲ್ಲಿ ಯಾವುದು ಇರೋದೇ ಇಲ್ಲ. ನಾನು ಮೆತ್ತಿಗೆ ಔಗಿಸ್ಕೊಂಡು ಬಂದು ಸೈಡಿಂದ ನೋಡ್ತೀನಿ ಅಂತಂದಾಗ ಸೈಡಲ್ಲಿ ನಾನು ಎಷ್ಟು ಬಂದಿರ್ತೀನಿ ಅಷ್ಟಲ್ಲಿ ಕಾಣ್ತೀನಿ. ಅದರ್ವೈಸ್ ಕನ್ನಡಿಯಲ್ಲಿ ಏನೂ ಇರೋದಿಲ್ಲ. ಇಟ್ ಈಸ್ ಜಸ್ಟ್ ಲೈಕ್ ದಟ್. ಅಲ್ಲಿ ಏನು ಅಲ್ಲದೆ ಇರುವಂತಹದ್ದು ಯಾವುದು? ಎನಿ ಮಂತ್ರ ಫಾರ್ ದಟ್ ಮ್ಯಾಟರ್. ಇಟ್ ಈಸ್ ಬಿಕಾಸ್ ಕನ್ನಡಿಯ ಎದುರುಗಡೆ ನಾನು ನಿಂತ್ಕೊಂಡಂಗೆ, ಮಂತ್ರವನ್ನು ನಾನು ಪಠಣ ಮಾಡ್ದಂಗೆ ಸಂಪೂರ್ಣವಾಗಿ ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ, ಪೂಜ್ಯ ಭಾವದಿಂದ ಅದು ಬ್ರಹ್ಮನೇ ಆಗಿದ್ದಾನೆ ಅನ್ನುವ ಒಂದು ಪರಿಕಲ್ಪನೆಯಿಂದ ನಾನು ನನ್ನದೆಲ್ಲವನ್ನ ಮಂತ್ರದಲ್ಲಿ ತುಂಬುತ್ತಾ ಬಂದೆ. ಸೊ ನಾವು ಕನ್ನಡಿ ಎದುರುಗಡೆ ಏನು ಹಿಡಿದೇ ಹೋದರೆ ಕನ್ನಡಿ ವಿಲ್ ನಾಟ್ ಕ್ರಿಯೇಟ್ ಎನಿಥಿಂಗ್. ನಾವು ಹೋಗಿ ನಿಂತ್ಕೊಂಡ ತಕ್ಷಣ ನಮ್ಮ ಚಿತ್ರಾನ್ನ ಅಲ್ಲಿ ಬಿಡಿಸೋದಿಲ್ಲ. ನಾವು ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಮಾತ್ರ ಅಲ್ಲಿ ನಮ್ಮ ಪ್ರತಿಬಿಂಬ ನಾವು ನೋಡ್ಕೋಬಹುದು, ಅದು ಕಾಣಿಸ್ಬಹುದು. ನಾವು ಅಲ್ಲಿ ಇಲ್ಲ ಅಂತಂದ್ರೆ ಕನ್ನಡಿ ಇಸ್ ಜಸ್ಟ್ ಅ ಕನ್ನಡಿ, ಅದು ಅಲ್ಲಿ ಏನು ತೋರಿಸೋದೇ ಇಲ್ಲ. ಸೊ ಕನ್ನಡಿಗೆ ನನ್ನನ್ನು ನಾನು ಅಲ್ಲಿ ನೋಡಿಕೊಳ್ಳುವಂತಹ ಬೇಕಾಗುವಂತಹ ಶಕ್ತಿಯನ್ನ ಕನ್ನಡಿಗೆ ಹೇಗೆ ಕೊಟ್ಟೆ ಅಂತಂದ್ರೆ ನಾನು ಹೋಗಿ ಎದುರುಗಡೆ ನಿಂತ್ಕೊಂಡೆ. ಇಟ್ ಈಸ್ ಎಕ್ಸಾಕ್ಟ್ಲಿ ಮಂತ್ರದ ಪಠಣ ಮತ್ತು ನೀವು ಇಟ್ಟಿರುವಂತಹ ಶ್ರದ್ಧೆ, ಭಕ್ತಿ, ಪೂಜ್ಯ ಭಾವನೆ ಅಂಡ್ ದ ಪರಿಕಲ್ಪನೆ ಅಬೌಟ್ ದ ಮಂತ್ರ ಈಸ್ ನನ್ ಅದರ್ ದ್ಯಾನ್ ದಿ ಬ್ರಹ್ಮನ್. ಓಂ ಅನ್ನೋದು ಅಕ್ಷರ ಅಲ್ಲ, ಅದೊಂದು ಏನೂ ಅಲ್ಲ, ಸುಮ್ಮನೆ ಒಂದು ಫ್ರೀಕ್ವೆನ್ಸಿ. ಏನೂ ಅಲ್ಲ ಅಂತ ಹೇಳಕ್ಕಾಗಲ್ಲ, ಅದು ಎಲ್ಲನೂ ಇದೆ. ಇಟ್ ಈಸ್ ಏಕಾಕ್ಷರ, ಇಟ್ ಈಸ್ ಎ ಚಿಹ್ನೆ. ಈಗೇನೋ ಒಂದು ಬರೆದಿರೋಂಥದ್ದಲ್ಲ. ಅದು ಬರೆದಿರೋದು ನಮ್ಮ ಕಮ್ಯುನಿಕೇಟಿವ್ ಪರ್ಪಸ್ಗೆ. ಅದರ್ವೈಸ್ ಈಗ ಓಂ ಅಂತ ಬರೆದಾಗ ಓಂ ಅಂತ ಓದ್ತೀನಿ, ಓಂ ಅನ್ನೋ ಚಿಹ್ನೆಯನ್ನ ಹಿಂಗೆ ಬರೆದಿರ್ತಾರೆ, ಆ ಚಿಹ್ನೆ ನೋಡಿದಾಗಲೂ ಕೈ ಮುಗಿತೀನಿ. ಓಂ ಅಂತ ಬರೆದಿರೋ ಅಕ್ಷರ ನೋಡಿದಾಗಲೂ ಕೈ ಮುಗಿತೀನಿ. ಓಂ ಅಂತ ಯಾರೋ ಪಠಣ ಮಾಡಿದಾಗ ಕಿವಿಗೆ ಬಿದ್ದಾಗ ಆಗಲೂ ಕೈ ಮುಗಿತೀನಿ. ಸೊ ಓಂ ಈಸ್ ಎಲ್ಲವೂ ಆಗಿದೆ. ಈಗ ಭಗವಂತ ಅಂತಂದಾಗ ಒಂದ್ ಕಡೆ ವೇದಾಂತ ಅದಕ್ಕೆ ಏನ್ ಮಾಡತ್ತೆ ಅಂತಂದ್ರೆ
ಭಗವಂತನನ್ನ ಕುರಿತು ಬಹಳ ಸ್ಪಷ್ಟವಾದ ತಿಳುವಳಿಕೆ ಕೊಡ್ಬೇಕಾದ್ರೆ ಅವನು ಹೇಗೆ ಬೇಕಾದ್ರೂ ಬರಬಹುದು, ಅವನು ಹೀಗೆ ಇರ್ತಾನೆ ಅಂತ ಹೇಳಕ್ಕಾಗಿದ್ದಲ್ಲ. ಈ ಸರ್ವವ್ಯಾಪಿತ್ವ. ಈಗ ಸರ್ವವ್ಯಾಪಿತ್ವ ಅಂತಂದಾಗ ಅಲ್ಲಿ ಆಕಾರ ಕೊಡಕ್ಕಾಗದೇ ಇಲ್ಲ. ಅವನು ಎಲ್ಲಿ ಬೇಕಾದ್ರೂ ಇರ್ತಾನೆ, ಹೇಗೆ ಬೇಕಾದ್ರೂ ಇರ್ತಾನೆ. ಒಂದು ಇರುವೆಲೂ ಅವನೇ ಇರ್ತಾನೆ, ಆನೆಲೂ ಅವನೇ ಇರ್ತಾನೆ, ನನ್ನಲ್ಲೂ ಅವನೇ ಇರ್ತಾನೆ. ಸೊ ನನ್ನಲ್ಲಿರುವಂತಹ ಪರಮಾತ್ಮ ಅಥವಾ ಆನೆನಲ್ಲಿರುವಂತಹ ಪರಮಾತ್ಮ ಅಂತಂದಾಗ, ಆನೆನಲ್ಲಿರುವಂತಹ ಪರಮಾತ್ಮ ಇರುವೆನಲ್ಲಿ ಹೇಗೆ ಹೋಗ್ತಾನೆ ಅಂತಂದ್ರೆ, ಭಗವಂತ ಹೀಗೆ ಇರ್ತಾನೆ ಅಂತ ದರ್ ಇಸ್ ನೋ, ಇದೇ ಇಲ್ಲ ಅಲ್ಲಿ. ಅದಕ್ಕೆ ಭಗವಂತ ಅಂತಂದ್ರೆ ಅದೇ ನಿರಾಕಾರ ಅಂತಂದ್ರೆ ಅವನಿಗೆ ಆಕಾರ ಇಲ್ಲ ಅನ್ನುವಂತಹದ್ದನ್ನು ನೇರವಾಗಿ ಸ್ವೀಕರಿಸುವಂತಹದ್ದಲ್ಲ. ಹಿ ಕ್ಯಾನ್ ಬಿ ಇನ್ ಎನಿ ಫಾರ್ಮ್. ಅಣುರಣೀಯಾನ್ ಮಹತೋ ಮಹತ್. ಅಗೇನ್ ವೇದಾಂತ. ಸೊ ಹೀಗೆ ಭಗವಂತ ಅವನು ಎಲ್ಲವೂ ಆಗಿರ್ತಾನೆ. ಅಂಡ್ ಅವನಿಗೆ ಆಕಾರ ಅನ್ನೋದೇ ಇಲ್ಲ ಅಂತಂದಾಗ ಹಿ ಇಸ್ ನಥಿಂಗ್. ಸೊ ನಥಿಂಗ್ ಅನ್ನುವಂತಹದ್ದನ್ನ ನಮ್ಮ ಲೌಕಿಕ ಭಾಷೆನಲ್ಲಿ ತಗೊಂಡಾಗ ಬಹಳ ವ್ಯತ್ಯಾಸ ಬರುತ್ತೆ. ಆ ನಥಿಂಗ್. ಸೊ ನಥಿಂಗ್ ಅಂತಂದ್ರೆ ಅಲ್ಲಿ ಶುದ್ಧ ಪ್ರಜ್ಞೆ ಅನ್ನೋದನ್ನು ಬೇಕಾದ್ರೆ ನಾವು ನಮ್ಮ ಅಂಡರ್ಸ್ಟ್ಯಾಂಡಿಂಗಿಗೆ ಹಾಕೋಬಹುದು. ಸೊ ಹೀಗೆ ಕನ್ನಡಿಗೆ ಅದರಲ್ಲಿ ನನ್ನನ್ನು ನಾನು ನೋಡ್ಕೋಬೇಕು ಅಂತಂದಾಗ ಅದಕ್ಕೆ ಬೇಕಾಗುವಂತಹ ಕನ್ನಡಿಯಲ್ಲಿ ನನ್ನನ್ನು ಅದು ತೋರಿಸ್ಕೊಡುತ್ತೆ ಅಂತಂದಾಗ ಅದಕ್ಕೆ ಬೇಕಾಗಿರುವಂತಹ ಶಕ್ತಿ ಯಾವುದು ಅಂತಂದ್ರೆ ನಾನು ಹೋಗಿ ಎದುರುಗಡೆ ನಿಂತ್ಕೋಬೇಕು. ಸೊ ನಾನು ಶಕ್ತಿನ ಈ ಮೂಲಕ ಕೊಟ್ಟಿದ್ರಿಂದ ಕನ್ನಡಿಯಲ್ಲಿ ಒಂದು ಪ್ರತಿಬಿಂಬ ಮೂಡಿ ಬರೋದಕ್ಕೆ ಸಾಧ್ಯವಾಯಿತು. ಸೊ ಅದಕ್ಕೆ ಬೇರೆ ಇನ್ಯಾರೋ ಶಕ್ತಿ ಕೊಡಲಿಲ್ಲ, ಬೇರೆ ಇನ್ನೆಲ್ಲಿಂದನೋ ಶಕ್ತಿ ಕೊಡಲಿಲ್ಲ. ಅಥವಾ ನಾನು ನಿಂತ್ಕೋತೀನಿ, ಅವನ ಮುಖ ತೋರಿಸ್ಲಿ ಅಂತಂದ್ರೆ ತೋರಿಸೋದಿಲ್ಲ. ನಾನು ಶಕ್ತಿ ಕೊಡ್ತೀನಿ ಎದುರುಗಡೆ ಬಂದು, ಆದರೆ ನನ್ನ ಮುಖ ತೋರಿಸ್ಬೇಡ ಅಂತಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಸೊ ಹಾಗೆ ಅದಕ್ಕೆ ಬೇಕಾಗುವಂತಹ ಶಕ್ತಿಯನ್ನು ಕೊಟ್ಟಿರೋರು ಯಾರು ಅಂತಂದ್ರೆ ಅದು ನಾನೇ. ಸೊ ಅದರ್ವೈಸ್ ಕನ್ನಡಿಗೆ ಬೇರೆ ಯಾವ ಶಕ್ತಿ ಕೂಡ ಇಲ್ಲ. ಇಟ್ ಈಸ್ ಓನ್ಲಿ ಎ ರಿಫ್ಲೆಕ್ಟಿಂಗ್ ಮೀಡಿಯಾ. ಇಟ್ ಈಸ್ ಎನ್ ಏಜೆಂಟ್. ನನ್ನ ಚಿತ್ರ, ನನ್ನ ಇಮೇಜನ್ನು ತೋರಿಸುವಂತಹ ಒಂದು ಏಜೆನ್ಸಿ ಕೆಲಸ ಮಾಡುತ್ತೆ ಕನ್ನಡಿ ಅಷ್ಟೇ. ಎದುರಿಗೆ ಬಂದಿರುವಂತಹದ್ದನ್ನು ಪ್ರತಿಬಿಂಬಿಸುವಂತಹದ್ದು. ಮತ್ತು ಇನ್ನೊಂದು ಆಶ್ಚರ್ಯ ಏನು ಅಂತಂದ್ರೆ, ಕನ್ನಡಿಗೆ ನಾನು ಎದುರುಗಡೆ ನಿಂತಿರೋನನ್ನ ಪ್ರತಿಬಿಂಬಿಸ್ತಾ ಇದ್ದೀನಿ ಅಂತ ಕನ್ನಡಿಗೂ ಗೊತ್ತಿಲ್ಲ. ಕನ್ನಡಿ ಕೂಡ ನನ್ನ ಪ್ರತಿಬಿಂಬವನ್ನು ಕನ್ನಡಿ ನೋಡೋಕ್ಕಾಗೋದಿಲ್ಲ. ಸೊ ಕನ್ನಡಿಗೆ ನನ್ನಲ್ಲಿ ಅಂತಹ ಶಕ್ತಿ ಬಂತು, ಈಗ ನಾನು ಅವನ ಇಮೇಜನ್ನು ತೋರಿಸ್ತಾ ಇದ್ದೀನಿ, ಅದು ಕೂಡ ಕನ್ನಡಿಗೆ ಗೊತ್ತಿಲ್ಲ. ಸೊ ಯಾವ ಇಮೇಜ್ ಬಂದಿದೆ ಇಲ್ಲಿ ನಾನು ನೋಡ್ತೀನಿ, ಇಟ್ ಕೆನಾಟ್ ಸಿ. ಕನ್ನಡಿ ಏನ್ ಮಾಡುತ್ತೆ ಅಂತಂದ್ರೆ, ಇಟ್ ವರ್ಕ್ಸ್ ಆಸ್ ಅನ್ ಏಜೆನ್ಸಿ. ಎದುರುಗಡೆ ಬಂದಿರುವಂತಹ ಒಂದು ವ್ಯಕ್ತಿ ಅಥವಾ ವಸ್ತುವನ್ನು ಅದು ಪ್ರತಿಬಿಂಬಿಸುತ್ತೆ. ಸೊ ಕನ್ನಡಿ ವಿಲ್ ನಾಟ್ ಕ್ರಿಯೇಟ್ ಆನ್ ಇಟ್ಸ್ ಓನ್. ಅಂತಹ ಶಕ್ತಿ ಕನ್ನಡಿಗೆ ಇಲ್ಲ. ಸಮಥಿಂಗ್ ಈಸ್ ಆಲ್ರೆಡಿ ದೇ ಇನ್ ಫ್ರಂಟ್ ಆಫ್ ದಿ ಮಿರರ್, ಅದನ್ನು ಮಾತ್ರ ಅದು ತೋರಿಸುತ್ತೆ. ಸೊ ವಿ ಆಲ್ರೆಡಿ ಹ್ಯಾವ್ ಅವರ್ ವಿಷನ್. ಸೊ ನಮ್ಮ ನೋಟಕ್ಕೆ ಪ್ರತಿಬಿಂಬವನ್ನ ತೋರಿಸೋ ಹಾಗೆ ಕನ್ನಡಿ ಯಾಕೆ ಮಾಡ್ತಾ ಇದೆ ಅಂತಂದ್ರೆ, ಕನ್ನಡಿ ಎದುರುಗಡೆ ಹೋಗಿ ನಿಂತು ಆ ಒಂದು ನನ್ನ ವಿಷನ್ಗೆ ಪ್ರತಿಬಿಂಬ ಸಿಗುವಂತಹ ಶಕ್ತಿಯನ್ನು ನಾನು ಅಲ್ಲಿ ನಿಂತ್ಕೊಂಡು ಕೊಟ್ಟಿರುವಂತಹದ್ದು. ಸೊ ಅದೇನು ಎಕ್ಸ್ಟ್ರಾ ಕೊಡ್ತಾ ಇಲ್ಲ, ಬೇರೆ ಇನ್ಯಾವುದೋ ರೀತಿಯಲ್ಲಿ ತೋರಿಸ್ತಾ ಇಲ್ಲ. ಸೊ ದಿಸ್ ಈಸ್ ದಿ ಆಕ್ಚುಯಲ್ ಮೀನಿಂಗ್ ಆಫ್ ಆಲಂಬನಂ. ಆಲಂಬನಂ ಅಂತಂದ್ರೆ ಅದನ್ನು ಹೇಗೆ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಇಟ್ಸ್ ಎ ಸಪೋರ್ಟ್ ಸಿಸ್ಟಮ್. ಅಂಡ್ ಎಕ್ಸಾಕ್ಟ್ಲಿ ಲೈಕ್ ದಿಸ್ ಮಂತ್ರ ಅಂತ ಹೇಳಿದಾಗ, ಈ ಮಂತ್ರ ಕೂಡ ಮಂತ್ರದಲ್ಲಿ ಏನೂ ಇಲ್ಲ. ಮಂತ್ರ ಅಂತ ಹೇಳಿದಾಗ ಇಟ್ ಈಸ್ ಎ ಮಂತ್ರ. ಅದು ವೇದ ಮಂತ್ರ ಆಗಿರಬಹುದು ಅಥವಾ ಓಂ ಮಂತ್ರ ಬೇಕಾದ್ರೂ ಆಗಿರ್ಬೋದು. ಸೊ ಮಂತ್ರದಲ್ಲಿ ಏನೂ ಇಲ್ಲ. ಮಂತ್ರದಲ್ಲಿ ಶಕ್ತಿ ಇದೆ ಅನ್ನುವಂತಹದ್ದು ನಮ್ಮ ವಿಶ್ವಾಸ, ನಮ್ಮ ಪರಿಕಲ್ಪನೆ, ನನ್ನ ನಂಬಿಕೆ, ನನ್ನ ಭಕ್ತಿ, ಜೊತೆಗೆ ಅದು ನನ್ನ ಇಷ್ಟವಾದ ಮಂತ್ರ. ಸೊ ಬಿಕಾಸ್ ಆಫ್ ನನ್ನ ಇಷ್ಟವಾದ ಮಂತ್ರ ಅಂತ ಹೇಳಿ ನಾನು ಚಾಂಟ್ ಮಾಡ್ತಾ ಇರೋದ್ರಿಂದ ನನ್ನಲ್ಲಿ ಇದ್ದಂತಹ
ಶಕ್ತಿ, ನಮ್ಮಲ್ಲೇ ಇದ್ದಂತಹ ಶಕ್ತಿ ಮತ್ತು ಅದರ ಸ್ವರೂಪ ನಮ್ಮ ಗಮನಕ್ಕೆ ಬಂದಿರೋದಿಲ್ಲ. ಈಗ ನನ್ನಲ್ಲಿರುವಂತಹ ಶಕ್ತಿಯನ್ನು ನಾನು ಮಂತ್ರದ ಮೇಲೆ ಹಾಕಿ ಮಂತ್ರದ ಮೂಲಕ ಅದನ್ನು ತಗೊಂಡಾಗ ನನಗೆ ಒಂದು ಶಕ್ತಿ ಇದೆ ಎನ್ನುವಂತಹ ಭರವಸೆ ಬಂತು. ಮಂತ್ರಕ್ಕೆ ಶಕ್ತಿಯನ್ನು ಕೊಟ್ಟಿದ್ದು ನನ್ನ ಒಳಗಡೆಯಿಂದ. ಆದರೆ ನನ್ನಲ್ಲಿ ಅಂತಹ ಶಕ್ತಿ ಇದೆ ಎನ್ನುವಂತಹದ್ದು ನನಗೆ ಗೊತ್ತಿಲ್ಲ, ಕನ್ನಡಿಗೆ ಗೊತ್ತಿಲ್ಲ. ನಾನು ಇವನ ಪ್ರತಿಬಿಂಬವನ್ನು ತೋರಿಸ್ತೀನಿ ಎನ್ನುವಂತಹದ್ದು ಕನ್ನಡಿಗೆ ಗೊತ್ತಿಲ್ಲ. ನನ್ನಲ್ಲಿ ನನ್ನ ಒಳಗೆ ಅಂತಹ ಶಕ್ತಿ ಇದೆ ಎನ್ನುವಂತಹದ್ದು ನನಗೆ ಗೊತ್ತಿಲ್ಲ. ನನಗೆ ಯಾವಾಗ ಗೊತ್ತಾಗತ್ತೆ ಅಂತಂದ್ರೆ, ಥ್ರೂ ಶ್ರದ್ಧಾ ಭಕ್ತಿ ಪೂಜ್ಯ ಭಾವನೆಯಿಂದ ನನ್ನ ಇಷ್ಟವಾದ ಮಂತ್ರವನ್ನು ನಾನು ಸಿದ್ಧಿಸ್ಕೋತಾ ಇದ್ದೀನಿ, ಚಾಂಟ್ ಮಾಡ್ತಾ ಇದ್ದೀನಿ, ಆರಾಧಿಸ್ತಾ ಇದ್ದೀನಿ, ಜಪ ಮಾಡ್ತಾ ಇದ್ದೀನಿ, ಚಿಂತನೆ ಮಾಡ್ತಾ ಇದ್ದೀನಿ, ಪರಿಕಲ್ಪನೆ ಮಾಡ್ಕೊಂಡಿದ್ದೀನಿ. ಈ ಮಂತ್ರ ಈಸ್ ನಥಿಂಗ್ ಬಟ್ ದಿ ಬ್ರಹ್ಮನ್, ಈ ಮಂತ್ರ ನಥಿಂಗ್ ಬಟ್ ದಿ ಬ್ರಹ್ಮನ್ ಅಂತ ಮತ್ತೆ 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 ರಿಪೀಟ್ ಮಾಡಿ 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 ಒಳಗಡೆಯಿಂದ ಇರೋಷ್ಟು ಸಂಪೂರ್ಣವಾಗಿ ಆ ನನ್ನತನ ಅನ್ನೋದೇನಿದೆ ಎಲ್ಲವನ್ನ ನಾನು ಆ ಮಂತ್ರದಲ್ಲಿ ಗುರುತಿಸಿ ಹಾಕಿಬಿಟ್ಟೆ. ಆಮೇಲೆ ಸಡನ್ ಆಗಿ ಅನೇಕ ವಿಸ್ಮಯಗಳು ನಡೆದಾಗ ನಾನು ಹೇಳ್ತೀನಿ, ದಿಸ್ ಮಂತ್ರ ಈಸ್ ವೆರಿ ವೈಬ್ರೇಟಿಂಗ್, ದಿಸ್ ಮಂತ್ರ ಈಸ್ ವೆರಿ ಪವರ್ಫುಲ್. ನಾನು ಸಾಕ್ಷಾತ್ಕಾರ ಮಾಡಿಕೊಂಡೆ. ಇದಾದ್ಮೇಲೆ ನನ್ನಲ್ಲಿ ಆತ್ಮವಿಶ್ವಾಸ ಬಂತು. ದಟ್ ಈಸ್ ವೈ ಐ ಹ್ಯಾವ್ ಡನ್ ದಿಸ್, ಇಟ್ ಇಸ್ ಆಲ್ ಬಿಕಾಸ್ ಆಫ್ ದಿಸ್ ಮಂತ್ರ. ಸೊ ಏನೂ ಅಲ್ಲದ ಮಂತ್ರಕ್ಕೆ ಶಕ್ತಿ ಬಂದಿದ್ದೆ ನನ್ನಿಂದ, ಆದರೆ ಅದು ನನ್ನಿಂದ ಬಂತು ಅನ್ನುವಂತಹದ್ದು ನನಗೆ ಗೊತ್ತಾಗಲಿಲ್ಲ. ನನ್ನ ಗಮನಕ್ಕೆ ಅದು ಬರಲೇ ಇಲ್ಲ. ನಾನು ಮಾಡಿದ್ದೇನು, ಒಂದು ಕಡೆ ಕೂತ್ಕೊಂಡು ಚಾಂಟ್ ಮಾಡ್ತಾ ಬಂದೆ ಅಷ್ಟು. ಸೊ ಮಂತ್ರದ ಉಚ್ಚಾರಣೆ ಮಾಡುವ ಮೂಲಕ ನಾವೇ ನಮ್ಮಲ್ಲಿರುವಂತಹ ಶಕ್ತಿಯನ್ನ ಮಂತ್ರದಲ್ಲಿ ಹಾಕಿರ್ತೀವಿ. ಸೊ ನಮ್ಮ ಶ್ರದ್ಧೆಗೆ ತಕ್ಕಂತೆ, ನನ್ನ ವಿಶ್ವಾಸಕ್ಕೆ ತಕ್ಕಂತೆ, ನನ್ನ ನಂಬಿಕೆಗೆ ತಕ್ಕಂತೆ ಮಂತ್ರ ಅನ್ನುವಂತಹದ್ದು ಇಟ್ ವಿಲ್ ರಿಫ್ಲೆಕ್ಟ್ ಬ್ಯಾಕ್ ಆರ್ ಇಟ್ ವಿಲ್ ಗಿವ್ ಬ್ಯಾಕ್ ದಿ ಪವರ್ ಟು ಅಸ್. ನಾನೇ ಕೊಟ್ಟಿರುವಂತಹ ಶಕ್ತಿಯನ್ನ ನನಗೆ ಹಿಂತಿರುಗಿಸಿ ಕೊಡಬೇಕಾದ್ರೆ ಮಂತ್ರ ಹೇಳುತ್ತೆ, ನನ್ನನ್ನು ನೀನು ಸಿದ್ಧಿಸ್ಕೊಂಡಿದೀಯಾ, ನನ್ನ ಮೇಲೆ ಇಷ್ಟು ಶ್ರದ್ಧೆ ನಂಬಿಕೆ ಭಕ್ತಿ ಇಟ್ಕೊಂಡಿದೀಯಾ, ನಿನ್ನ ಭಕ್ತಿಗೆ ಮೆಚ್ಚಿದ್ದೀನಿ, ಯು ಆರ್ ವೆರಿ ಪವರ್ಫುಲ್. ದಿಸ್ ಮಂತ್ರ, ಈ ಮಂತ್ರವನ್ನು ನೀನು ಸಾಧನೆ ಮಾಡ್ಕೊಂಡಿರೋದ್ರಿಂದ ನನ್ನ ಶಕ್ತಿಯನ್ನು ನಿನಗೆ ಕೊಡ್ತಾ ಇದೆ ಅಂತ ಹೇಳಿ ಇಟ್ ವಿಲ್ ರಿಫ್ಲೆಕ್ಟ್ ಬ್ಯಾಕ್, ಇಟ್ ವಿಲ್ ಗಿವ್ ಬ್ಯಾಕ್ ದ ಪವರ್. ಯಾಕೆಂತಂದ್ರೆ ಅನೇಕ ಸಂದರ್ಭದಲ್ಲಿ ನಾವು ನೋಡ್ತೀವಿ, ವರ್ಷಕ್ಕೆ ಒಂದ್ಸಲಿ 2 ಸಲ ಇಲ್ಲಿ ರಾಮಕೃಷ್ಣಾಶ್ರಮದಲ್ಲಿ ಬೇರೆ ಬೇರೆ ಕಡೆಯಿಂದ ಅನೇಕ ಸ್ವಾಮೀಜಿಗಳು ಬರ್ತಾರೆ. ಅವರು ಬಂದಾಗ ಒಂದು ದಿವಸ ಪರ್ಟಿಕ್ಯುಲರ್ ಆಗಿ ಮಂತ್ರ ದೀಕ್ಷೆ ಅಂತಾನೆ ಒಂದು ಕಾರ್ಯಕ್ರಮ ನಡೆಸ್ತಾರೆ. ಆ ಸಂದರ್ಭದಲ್ಲಿ 100 ಜನ ಮೈಸೂರಿನಿಂದ ಅಥವಾ ಬೇರೆ ಕಡೆಯಿಂದ ಹತ್ತಿರದಿಂದ ಬಂದು ಅಲ್ಲಿ ಮಂತ್ರ ದೀಕ್ಷೆಯನ್ನು ಪಡ್ಕೋತಾರೆ. ಯಾಕೆ ಒಬ್ಬ ಮಹಾತ್ಮನ ಮೂಲಕ ನಾವು ಮಂತ್ರ ದೀಕ್ಷೆಯನ್ನು ಪಡ್ಕೋತೀವಿ ಅಂತಂದಾಗ ನಾವು ಅವನನ್ನ ಮಹಾತ್ಮ ಅಂತ ಒಪ್ಕೊಂಡಾಯ್ತು. ಈಸ್ ಎ ಸನ್ಯಾಸಿ ಇನ್ ರಾಮಕೃಷ್ಣ ಆಶ್ರಮ, ಇಷ್ಟು ವರ್ಷದಿಂದ ಸಾಧನೆ ಮಾಡಿದ್ದಾರೆ, ನಮ್ಮ ಪುಣ್ಯ ಮೈಸೂರಿಗೆ ಬಂದಿದ್ದಾರೆ, ಮಂತ್ರ ದೀಕ್ಷೆ ಕೊಡ್ತಾ ಇದ್ದಾರೆ, ಬೆಳಗ್ಗೆ ಸರಿಯಾದ ಸಮಯಕ್ಕೆ ನಾವು ಹೋಗಬೇಕು. ಸೊ ಈಗಾಗಲೇ ನಾವು ಆ ಮಹಾತ್ಮನ ಬಗ್ಗೆ ಅವರು ಹೀಗೆ ಅವ್ರು ಹೀಗೆ ಅವ್ರು ಹೀಗೆ ಅಂತ ಹೇಳಿ ಆ ಶಕ್ತಿನ ಮಹಾತ್ಮನ ಮೇಲೆ ಹಾಕಿ ಆಗಿದೆ, ಒಪ್ಕೊಂಡ್ಬಿಟ್ಟಿದ್ವಿ. ಹಿ ಈಸ್ ಎ ವೆರಿ ಪವರ್ಫುಲ್ ಸನ್ಯಾಸಿ. ಸೊ ಹಿ ಈಸ್ ಎ ಪವರ್ಫುಲ್ ಸನ್ಯಾಸಿ ಅಂಡ್ ಹಿ ವಿಲ್ ಗಿವ್ ದಿ ಮಂತ್ರ ದೀಕ್ಷಾ ಟು ಮೀ. ಸೊ ನಾನು ಕೂಡ ಆ ಮಹಾತ್ಮ ಮಾಡಿರುವಂತಹ ಸಾಧನೆಯನ್ನ ನಾನು ಕೂಡ ಮಾಡಬಹುದು. ಸೊ ನಾನು ವಿಲ್ ಟೇಕ್ ದಿ ಮಂತ್ರ ದೀಕ್ಷಾ ಫ್ರಮ್ ಎ ಮಹಾತ್ಮ. ಯಾಕೆಂದ್ರೆ ಮಹಾತ್ಮನ ಮೂಲಕ ಪಡ್ಕೊಂಡು ಆ ಮಂತ್ರ ದೀಕ್ಷೆಯನ್ನು ನಾನು ತಗೊಂಡು ಮಂತ್ರವನ್ನು ನಾನು ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಮುಂದೆ ಐ ವಿಲ್ ಬಿ ಬೆನಿಫಿಟೆಡ್. ಸೊ ನನಗೆ ಅದು ಹೆಚ್ಚು ರಕ್ಷಣೆಯನ್ನು ಮಾಡುತ್ತೆ. ಮರಣಾತ್ ತ್ರಾಯತಿ ಇತಿ ಮಂತ್ರ. ಸೊ ವೆನ್ ಹಿ ಗಿವ್ಸ್ ಮಂತ್ರ ದೀಕ್ಷಾ, ಈ ಕಾರಣದಿಂದ ನಾವೆಲ್ಲ ಹೋಗಿ ಒಬ್ಬ ಮಹಾತ್ಮನ ಬಳಿ ಮಂತ್ರ ದೀಕ್ಷೆಯನ್ನು ತಗೋತೀವಿ. ನಮ್ಮ ಮನಸ್ಸಿನಲ್ಲಿ ಆ ಸಂದರ್ಭದಲ್ಲಿ ಏನಿರುತ್ತೆ ಅಂತಂದ್ರೆ, ದರ್ ಈಸ್ ನೋ ಡೌಟ್ ದಟ್ ದಿಸ್ ಮಹಾತ್ಮ ಈಸ್ ಆಲ್ಸೋ ವೆರಿ ಪವರ್ಫುಲ್. ಅವರೇ ಅಷ್ಟು ಪವರ್ಫುಲ್ ಅಂದಮೇಲೆ ಅವ್ರು ಯಾವ ಮಂತ್ರ ಕೊಡ್ತಾರೋ ನಾನು ಕೇಳಕ್ಕೆ ಹೋಗೋದಿಲ್ಲ, ಇಂಥದ್ದು ಕೊಡಿ ಅಂತ. ಅವ್ರು ಯಾವ್ದು ಕೊಡ್ತಾರೋ ಅದನ್ನು ನಾನು ತಗೋತೀನಿ. ಬಿಕಾಸ್
ಇಟ್ ಇಸ್ ಆಲ್ ದಿ ಫೇತ್. ಆ ಮಹಾತ್ಮ ಮೈಸೂರಿಗೆ ಬಂದಿದ್ದಾರೆ, ಅವರು ಈ ಮಂತ್ರ ದೀಕ್ಷೆಯನ್ನು ಕೊಡ್ತಾ ಇದ್ದಾರೆ. ಯಾವ ಮಂತ್ರವನ್ನು ಕೊಡ್ತಾರೋ ಗೊತ್ತಿಲ್ಲ, ಅವ್ರು ಕೊಟ್ಟಿದ್ದು ನಾನು ತಗೋತೀನಿ. ವಿ ಬಿಲೀವ್, ವಿ ಹ್ಯಾವ್ ದಟ್ ಫೇತ್. ಸಂಪೂರ್ಣವಾಗಿ ನಾವು ಸರೆಂಡರ್ ಆಗೋಗಿರ್ತೀವಿ ಮಹಾತ್ಮನಿಗೆ. ಸೊ ಮಹಾತ್ಮನಿಂದ ಮಂತ್ರ ದೀಕ್ಷೆ ಪಡೆದುಕೊಂಡಾಗ ದೆನ್ ವಿ ಪ್ರಾಕ್ಟೀಸ್ ವಿತ್ ಲಾಟ್ ಆಫ್ ಶ್ರದ್ಧಾ ಭಕ್ತಿ. ಈಗ ನಾನೇ ಇಂತಹ ಮಂತ್ರವನ್ನು ನಾನು ಆಯ್ಕೆ ಮಾಡ್ಕೋತೀನಿ ಅಂತಂದಾಗ ನನ್ನ ಬಗ್ಗೆ ಅನೇಕ ಸಂದರ್ಭಗಳಲ್ಲಿ ನನ್ನನ್ನು ನಾನೇ ನಂಬದೇ ಇರುವಂತಹ ಚಾನ್ಸಸ್ ಇರುತ್ತೆ. ಬಟ್ ನಾನು ಒಬ್ಬ ಮಹಾತ್ಮನಿಂದ ಒಂದು ಮಂತ್ರ ದೀಕ್ಷೆಯನ್ನು ಪಡ್ಕೋತಾ ಇದ್ದೀನಿ, ಅವನಿಂದ ನಾನು ಸ್ವೀಕರಿಸ್ತಾ ಇದ್ದೀನಿ. ಸೊ ಆ ಮಹಾತ್ಮನ ದೃಷ್ಟಿ ನನ್ನ ಮೇಲೆ ಬೀಳಲಿ, ಅವ್ರು ಕೊಡುವಂತಹ ಮಂತ್ರವನ್ನು ನಾನು ಸ್ವೀಕರಿಸ್ತೀನಿ, ಅದನ್ನು ನಾನು ಪ್ರಾಕ್ಟೀಸ್ ಮಾಡ್ತೀನಿ, ಅದನ್ನು ನಾನು ಸಾಧಿಸ್ಕೋತೀನಿ, ಅದನ್ನು ನಾನು ಪಠಣ ಮಾಡ್ತೀನಿ, ಅದನ್ನು ನಾನು ಉಚ್ಚಾರ ಮಾಡ್ತೀನಿ, ಅದನ್ನು ಜಪ ಮಾಡ್ತೀನಿ, ಚಿಂತನೆಯನ್ನು ಮಾಡ್ತೀನಿ ಅಂತ ಹೇಳಿ ಮಹಾತ್ಮನಿಂದ ನಾನು ಅದನ್ನು ಪಡ್ಕೊಂಡಾಗ ವಿ ಪ್ರಾಕ್ಟೀಸ್ ವಿತ್ ಲಾಟ್ ಆಫ್ ಶ್ರದ್ಧಾ ಅಂಡ್ ಭಕ್ತಿ. ದಟ್ ಈಸ್ ವೈ ಇಟ್ ಈಸ್ ಪ್ರಿಸ್ಕ್ರೈಬ್ ಟು ಟೇಕ್ ದಿ ಮಂತ್ರ ದೀಕ್ಷಾ ಫ್ರಮ್ ಎ ಮಹಾತ್ಮ. ಸೊ ನಮ್ಮ ಶ್ರದ್ಧಾ ಭಕ್ತಿಯನ್ನು ದೀಕ್ಷೆ ಪಡೆದ ಮಂತ್ರದಲ್ಲಿ ನಾವೇ ಹಾಕ್ತೀವಿ, ನಾವೇ ಪೋಷಿಸ್ತೀವಿ, ನಾವೇ ಬೆಳೆಸ್ತೀವಿ. ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಹೀಗೆ ಯಾವ ಸಮಯ ಸಂದರ್ಭ ನಮಗೆ ಅನುಕೂಲ ಅಂತ ಹೇಳಿ ನಾವು ಅದನ್ನು ಒಪ್ಕೊಂಡು ಸಾಧನೆ ಪ್ರಾರಂಭ ಮಾಡಿರ್ತೀವಿ. ಆ ರೀತಿಯಲ್ಲಿ ಪ್ರತಿನಿತ್ಯ ಅದಕ್ಕಾಗಿ ನಾವು ಸಮಯವನ್ನು ಮೀಸಲಿಟ್ಟು ಆ ಮಂತ್ರವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಬಹಳ ಪರಿಪೂರ್ಣವಾದ ಶ್ರದ್ಧಾ ಭಕ್ತಿ, ನಂಬಿಕೆ, ವಿಶ್ವಾಸ, ಒಂದು ಅತ್ಯುತ್ತಮ ಪರಿಕಲ್ಪನೆಯಿಂದ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತೀವಿ. ಆ್ಯಂಡ್ ಸ್ಲೋಲಿ, ಬಿಕಾಸ್ ಆಫ್ ಅವರ್ ಶ್ರದ್ಧಾ, ಬಿಕಾಸ್ ಆಫ್ ಅವರ್ ನಿರಂತರ ಪ್ರಯತ್ನ, ಬಿಕಾಸ್ ವಿ ಆರ್ ಇನ್ವೆಸ್ಟಿಂಗ್ ಅವರ್ ಟೈಮ್ ಅಂಡ್ ಎಫರ್ಟ್ಸ್, ಸಾಕಷ್ಟು ಹೆಚ್ಚೆಚ್ಚು ಕ್ರಿಯಾಶೀಲತೆಯಿಂದ ನಾವಲ್ಲಿ ನಮ್ಮ ಸಮಯವನ್ನು ಅಲ್ಲಿ ಹಾಕಿ ಅದನ್ನು ಸಿದ್ಧಿಸ್ಕೋಬೇಕು ಅಂತ ಹೇಳಿ ಪ್ರಯತ್ನವನ್ನು ಪಡ್ತೀವಿ. ಸೊ ಅದು ಮಾಡ್ತಾ ಮಾಡ್ತಾ ಸ್ಲೋಲಿ ನಮ್ಮ ಶ್ರದ್ಧಾ ಭಕ್ತಿ ಅನ್ನುವಂತಹದ್ದು ಇಟ್ ವರ್ಕ್ಸ್ ಆಸ್ ಆಲಂಬನಂ, ಇಟ್ ಸಪೋರ್ಟ್ಸ್. ಸೊ ಬಿಕಾಸ್ ಆಫ್ ಆಲಂಬನಂ, because of the alambanam, the mantra which we took as diksha, that will reflect back and it will give back the power to us. So ನಮಗೆ ಶಕ್ತಿ ಹೇಗೆ ಸಿಕ್ತು, ಮಂತ್ರಕ್ಕೆ ಶಕ್ತಿ ಹೇಗೆ ಬಂತು? It is only because of the Shraddha and Bhakti. ಸೊ ದಿಸ್ ಈಸ್ ಮನನ ತ್ರಾಯತೆ ಇತಿ ಮಂತ್ರ. ಹೀಗೆ ಒಬ್ಬ ಮಹಾತ್ಮನಿಂದ ದೀಕ್ಷೆಯನ್ನು ಪಡ್ಕೊಂಡ್ರೆ ನಮ್ಮಲ್ಲಿ ಹೆಚ್ಚು ಸೀರಿಯಸ್ನೆಸ್ ಬರುತ್ತೆ. ಸೊ ನಾವು ಪ್ರಯತ್ನವನ್ನು ನಿಲ್ಲಿಸದೆ ಮಾಡ್ತೀವಿ ಅನ್ನುವಂತಹದ್ದು. ಸೊ ದೀಕ್ಷೆ ಪಡೆದೇ ಸುಮ್ಮನೆ ಬಂದು ಒಂದು ಮಂತ್ರವನ್ನು ನಾನು ಜಪ ಮಾಡ್ತೀನಿ ಅಂತಂದಾಗ ಅಲ್ಲಿ ಏನಾದರೂ ಆ ಒಂದು ಸೀರಿಯಸ್ನೆಸ್ ಇಲ್ಲದೆ ಹೋದರೆ ನಾವು ಮಧ್ಯದಲ್ಲಿ ನಿಲ್ಲಿಸುವಂತಹ ಸಂಭವ ಕೂಡ ಉಂಟಾಗುತ್ತೆ. ಸೊ ಅದರಿಂದ ದೀಕ್ಷೆ ಪಡೆದೇ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ನಾನೇ ಮಾಡ್ಕೋತೀನಿ ಅಂತಂದರೆ ಸಮ್ಟೈಮ್ಸ್ ಇಟ್ ಈಸ್ ಕಾಲ್ಡ್ ಮೆಕ್ಯಾನಿಕಲ್, ಒಂದು ಯಾಂತ್ರಿಕವಾಗಿ ನಾನು ಮಾಡ್ಕೊಂಡಂಗೆ ಆಗುತ್ತೆ. ಅಲ್ಲಿ ಒಬ್ಬ ಮಹಾತ್ಮನಿಂದ ತಗೊಂಡಿದ್ದೀನಿ ಅನ್ನುವಂತಹ ಒಂದು ಎಕ್ಸ್ಟ್ರಾ ಆಲಂಬನ ಇರೋದಿಲ್ಲ. ಸೊ ನಂಬಿಕೆ ಇಲ್ಲ, ಭಕ್ತಿ ಇಲ್ಲ, ಶ್ರದ್ಧಾ ಇಲ್ಲ ಅಂತಂದರೆ ಇಟ್ ವಿಲ್ ನಾಟ್ ವರ್ಕ್. ಸೊ ದಿಸ್ ಮಂತ್ರ ಈಸ್ like an alambanam, it is like support. ನಾವು ಅನೇಕ ಸಂದರ್ಭಗಳಲ್ಲಿ ಹೇಳ್ತೀವಿ ದಟ್ ಪರ್ಟಿಕ್ಯುಲರ್ ಟೆಂಪಲ್ ಈಸ್ ವೆರಿ ಪವರ್ಫುಲ್ ಟೆಂಪಲ್. ಅಲ್ಲಿರುವಂತಹ ಗಣಪತಿನೋ, ಶಿವನೋ, ಹನುಮಂತನೋ, ವೆರಿ ಪವರ್ಫುಲ್ ದೇವರಪ್ಪ. ಸುಮಾರು ಕಡೆ ನಾನು ಸುತ್ತಿದ್ದೀನಿ, ಎಲ್ಲೂ ನನ್ನ ಕೆಲಸ ಆಗಲಿಲ್ಲ. ಒಂದು ದಿವಸ ಯಾರೋ ಹೇಳಿದ್ರು, ದೇವಸ್ಥಾನಕ್ಕೆ ಹೋದೆ, ಅಲ್ಲಿ ನೋಡಿದೆ ಹೆಬ್ಬಾಗಲಲ್ಲೇ ಇತ್ತು ಮೂರ್ತಿ. ಒಳಗಡೆ ಕೈ ಮುಗಿದು ಗರ್ಭಗುಡಿಗೆ ಹೋಗಿ ಆ ಹನುಮಂತನ ನೋಡ್ಕೊಂಬಂದೆ, ನಂದೆಲ್ಲ ಕೆಲಸ ಆಗೋಯ್ತು. ಸೊ ದಟ್ ಹನುಮಂತ ಈಸ್ ವೆರಿ ಪವರ್ಫುಲ್. ಹನುಮಂತನ ಪವರ್ಫುಲ್ ಮಾಡ್ತಾ ಇರೋದು ಯಾರು? ಸೊ ಹೀಗೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿರುವಂತಹ ಒಂದು ವಿಗ್ರಹ ಮೂರ್ತಿಯನ್ನು ನೋಡ್ತೀವಿ. ಅಲ್ಲಿ ನಾವು ಎಷ್ಟು ಒಂದು ಶ್ರದ್ಧೆಯಿಂದ, ಭಕ್ತಿಯಿಂದ, ಆಸಕ್ತಿಯಿಂದ ಆ ದೇವಸ್ಥಾನಕ್ಕೆ ಹೋಗ್ತೀವಿ. ಅಫ್ಕೋರ್ಸ್
ದೇವರು ಅಂತಂದರೆ ಈಸ್ ಸರ್ವಶಕ್ತ. ಯಾರೋ ಹೇಳಿದ್ರು ಅಂತಲೇ ನಾವು ಹೋಗಿರಬಹುದು, ಬಟ್ ಹೋಗಬೇಕಾದ್ರೆ ಬಹಳ ಶ್ರದ್ಧೆಯಿಂದ ಹೋಗಬೇಕು, ಬಹಳ ಭಕ್ತಿಯಿಂದ ಹೋಗಬೇಕು. ಅಲ್ಲಿ ಹೋದ್ಮೇಲೆ ಈ ಭಗವಂತ ನನ್ನ ಕೆಲಸವನ್ನು ಮಾಡಿಕೊಡ್ತಾನೆ ಎನ್ನುವಂತಹ ನಂಬಿಕೆ. ಹೇಗೆ ನಾವು ಒಂದು ಮಂತ್ರವನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ ದಿಸ್ ಓಮ್ ಈಸ್ ನನ್ ಅದರ್ ದ್ಯಾನ್ ದಿ ಬ್ರಹ್ಮನ್ ಅಂತ ನಾವು ಹೇಗೆ ಹೇಳ್ತೀವಿ, ಹಾಗೆ ಒಂದು ದೇವಸ್ಥಾನಕ್ಕೆ ಹೋದಾಗ ಅದು ಹನುಮಂತನ ದೇವಸ್ಥಾನ ಆದರೆ ದಿಸ್ ಹನುಮಂತ ಈಸ್ ವೆರಿ ಪವರ್ಫುಲ್, ಅವನು ನನಗೆ ಕೈ ಬಿಡೋದಿಲ್ಲ, ನನ್ನ ಕೈ ಹಿಡಿತಾನೆ ಅವನು. ಆ ಒಂದು ಶ್ರದ್ಧೆ ಭಕ್ತಿ ನಮ್ಮಲ್ಲಿ ಇರಬೇಕು. ಇಲ್ಲ ಯಾರೋ ಹೇಳಿದರೆ ತುಂಬ ಪವರ್ಫುಲ್ ಅಂತೆ, ವೈಬ್ರೇಷನ್ ಅಂತೆ, ನೋಡೋಣ ಹೋದ್ರೆ ಹೋಗ್ತೀನಿ, ಆದರೆ ಆಗಲಿ, ಇಲ್ಲ ಅಂದರೆ 3ರಲ್ಲಿ ಇದು ಒಂದು, ಇಟ್ ವಿಲ್ ನಾಟ್ ವರ್ಕ್. ಡಾಕ್ಟರ್ ಮೆಡಿಸಿನ್ ಕೊಟ್ಟಾಗಲೂ ಅಷ್ಟೇ. ಅದಕ್ಕೆ ಡಾಕ್ಟರ್ನ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ. ಔಷಧಿ ಅಂತಂದಾಗ ಇಟ್ಸ್ ಎ ಸ್ಯಾನ್ಸ್ಕ್ರಿಟ್ ವರ್ಡ್ ಅದು. ಔಷಧಿ ಅಂತಂದರೆ ನಾವು ಮೆಡಿಸಿನ್ ಅಂತ ಏನು ಅರ್ಥ ಮಾಡ್ಕೊಂಡಿದ್ದೀವಿ, ಬಟ್ ಔಷಧ ಅಂತಂದರೆ ಪರಿಹಾರ ಅಂತ ಅರ್ಥ ಆ್ಯಕ್ಚುಲ್ ಆಗಿ. ಸೊ ಅವ್ರು ಮೆಡಿಸಿನ್ ಕೊಟ್ಟಾಗ ನನ್ನ ಕಾಯಿಲೆ ವಾಸಿ ಆಗುತ್ತೆ ಅನ್ನೋ ನಂಬಿಕೆಯಿಂದ, ಬಹಳ ಭಕ್ತಿಯಿಂದ. ನಾವು ಕೆಲವನ್ನ ನೋಡ್ತೀವಿ ಕಣ್ಣಿಗೆ ಒತ್ಕೊಂಡು ಔಷಧಿ ತಗೋತಾರೆ, ಯಾಕಂದರೆ ಅವ್ರ ಕಾಯಿಲೆ ವಾಸಿ ಆಗಬೇಕು, ನಂಬಿಕೆ ಇರಬೇಕು. ನಾವು ತಗೊಳ್ಳುವಂತಹ ಔಷಧಿ ಮೇಲೆ ನಂಬಿಕೆ ಇರಬೇಕು, ನಮಗೆ ಮೆಡಿಸಿನ್ ಕೊಟ್ಟಂತಹ ಡಾಕ್ಟ್ರ್ ಮೇಲೆ ನಂಬಿಕೆ ಇಡಬೇಕು, ವಿಶ್ವಾಸ ಇಡಬೇಕು. ಅವನನ್ನು ಭಗವಂತ ಅಂತಲೇ ನಾವು ಅನ್ಕೋಬೇಕಾಗುತ್ತೆ. ಅನೇಕ ಸಂದರ್ಭಗಳಲ್ಲಿ ಡಾಕ್ಟ್ರೇ ಹೇಳ್ತಾರೆ, ಮೆಡಿಸಿನ್ ಕೊಟ್ಟಿದ್ದೀವಪ್ಪ, ನೀನು ಯು ಹ್ಯಾವ್ ಟು ರೆಸ್ಪಾಂಡ್ ಅಂತ ಹೇಳ್ತಾರೆ. ನಾವು ಕೇಳಿದ್ದೀವಿ, ಹೌದು, ಪೇಷಂಟ್ ರೆಸ್ಪಾಂಡ್ ಮಾಡಿದ್ರೆ ಬೇಗ ಅವ್ನು ಡಿಸ್ಚಾರ್ಜ್ ಮಾಡ್ತೀವಿ ಅಂತ. ದಟ್ ಮೀನ್ಸ್ ಏನು, ನೀನು ಯಾರೋ ಹೇಳಿದ್ರು ಅಂತ ದೇವಸ್ಥಾನಕ್ಕೆ ಹೋದ್ರು ಕೂಡ ಹೋದ್ಮೇಲೆ ಆ ದೇವರ ಮೇಲೆ ನಂಬಿಕೆ ಇಡಬೇಕು. ಆವಾಗ ಅವನು ಹಿ ವಿಲ್ ಬಿ ವೆರಿ ಪವರ್ಫುಲ್. ದಟ್ ಹನುಮಂತ, ದಟ್ ಟೆಂಪಲ್ ಈಸ್ ವೆರಿ ವೈಬ್ರೇಟಿಂಗ್. ಓನ್ಲಿ ವೆನ್ ಯು ಬಿಲೀವ್, ಓನ್ಲಿ ವೆನ್ ಯು ಹ್ಯಾವ್ ಫೇತ್. So whether it is vibrating or powerful, it starts from you. It is there inside you. You bring it out. ಹೀಗೆ ನಮ್ಮ ನಂಬಿಕೆ ಎಷ್ಟು ಹೆಚ್ಚಿರುತ್ತೆ, ಆ ರೀತಿಯಲ್ಲಿ ದೇವರು ವಿಲ್ ಬಿ ಅಪಿಯರ್ ಆಸ್ ವೆರಿ ಪವರ್ಫುಲ್ ಟು ಅಸ್. ಆ್ಯಂಡ್ ದಟ್ ಭಗವಂತ ಹಿ ವಿಲ್ ಬ್ಲೆಸ್ ಅಸ್. ನಮ್ದು ಏನು ಕೆಲಸ ಇದೆ ಅದು ಅವನೇ ಮಾಡಿಕೊಡೋದು. ನಾವು ಮಾಡ್ಕೋತೀವಿ ಅಂತ ನಾವು ಹೇಳುವಂತಹದ್ದು ಅಹಂಕಾರ. ನಮ್ಮ ಪ್ರಯತ್ನ ಅಷ್ಟೇ. ಯಾವಾಗಲೂ ನಾವು ಮಾಡುವಂತಹ ಕೆಲಸದಲ್ಲಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿಪ್ಪ, ಅವನ ಇಚ್ಛೆ ಏನಿದೆಯೋ ಆ ರೀತಿ ಆಗುತ್ತೆ. ದಟ್ ಫೇತ್ ಶುಡ್ ಬಿ ದೇರ್. ಹೀಗೆ ಏತತ್ ಆಲಂಬನಂ ಶ್ರೇಷ್ಠಂ ಯೋ ಯತ್ ಇಚ್ಛತಿ ತಸ್ಯ ತತ್. ನಾವೇನು ಇಷ್ಟಪಟ್ಟಿರ್ತೀವಿ ಅದು ನಮಗೆ ಸಿಗೋ ಹಾಗೆ ಮಾಡಬೇಕು ಅಂತಂದರೆ ದಟ್ ಮಂತ್ರ ವಿಲ್ ಬ್ಲೆಸ್ ಅಸ್. ಅಥವಾ ದೇವಸ್ಥಾನಕ್ಕೆ ಹೋಗಿದ್ರೆ ಅಲ್ಲಿರುವಂತಹ ಒಬ್ಬ ವಿಗ್ರಹ, ಆ ಮೂರ್ತಿ, ಅವನು ಹಿ ವಿಲ್ ಬ್ಲೆಸ್ ಅಸ್. ಸೊ ಮಂತ್ರಕ್ಕೆ ಹೇಗೆ ಶಕ್ತಿ ಬಂತು, ಆ ವಿಗ್ರಹಕ್ಕೆ ಹೇಗೆ ಶಕ್ತಿ ಬಂತು, ಎಲ್ಲಿಂದ ಬಂತು, ಅದಕ್ಕೆ ನಿಜವಾಗ್ಲೂ ಶಕ್ತಿ ಅನ್ನುವಂತಹದ್ದು ಇದ್ದಿದ್ರೆ ಆ ಶಕ್ತಿ ಎಲ್ರಿಗೂ ಸಿಗ್ಬೇಕಿತ್ತಲ್ವ. ಈಗ ಈ ದೇವಸ್ಥಾನದಲ್ಲಿ ಇರುವಂತಹ ಹನುಮಂತ ಈಸ್ ವೆರಿ ಪವರ್ಫುಲ್ ಅಂತಂದ್ರೆ ಹಿ ಮಸ್ಟ್ ಬಿ ಪವರ್ಫುಲ್ ಫಾರ್ ಆಲ್ ದಿ ಡಿವೋಟೀಸ್. ದೇವಸ್ಥಾನಕ್ಕೆ 100 ಜನ ಬಂದಾಗ 100 ಜನ ಏನ್ ಕೇಳಿರ್ತಾರೆ 100 ಜನಕ್ಕೂ ಅವ್ನು ಕೊಡ್ಬೇಕು. ಅದರಿಂದ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ. ಸೊ ಏತದಾಲಂಬನಂ ಶ್ರೇಷ್ಠಂ. ಏತತ್ ಅಂತಂದ್ರೆ ಓಂ. ಓಂ ಅನ್ನುವಂತಹದ್ದು ಈಸ್ ಎ ಸಪೋರ್ಟ್ ಸಿಸ್ಟಮ್. ಆ ಸಪೋರ್ಟು ನಮ್ಮಿಂದನೇ ಈಚೆ ಬರುತ್ತೆ, ಮತ್ತೆ ಶಕ್ತಿಯಾಗಿ ನಮಗೆ ಸಿಗುತ್ತೆ. ನಮ್ಮ ಬದುಕನ್ನು ನಾವೇ ಮತ್ತೆ ಚೆನ್ನಾಗಿ ಕಟ್ಕೋತೀವಿ. ವಿ ಆರ್ ದಿ ಆರ್ಕಿಟೆಕ್ಟ್ ಆಫ್ ಅವರ್ ಲೈಫ್. ನಮ್ಮ ಬದುಕಿನ ಶಿಲ್ಪಿ ಯಾರು ಅಂತಂದರೆ ಅದು ಕೇವಲ ನಾವು ಮಾತ್ರ. ಸೊ ಇಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಅದು ನಮಗೆ ಹೇಗೆ ಸಿದ್ಧಿಯಾಗುತ್ತೆ ಎನ್ನುವಂತಹದ್ದನ್ನು ಈ ಮಂತ್ರದ ಮೊದಲನೇ ಭಾಗದಲ್ಲಿ ನೋಡ್ತೀವಿ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.
ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.